ಏನಡ್ರು ನಡೆದಂತೆ ನುಡಿ ನುಡಿದಂತೆ ನಡಿ ಇದೇ ಜನ್ಮ ಕಡಿ. ಎಷ್ಟು ಸಲ ಹೇಳಿದರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೆ ಹುರುಳಿಲ್ಲವಯ್ಯ. ಮನುಷ್ಯನ ಜೀವನದಲ್ಲಿ ನೇಮದ. ಮನುಷ್ಯ ನುಡಿತೇವೆ, ನಡೆಯಂಗಿಲ್ಲ. ಅಷ್ಟು ಕಠಿಣದ, ನಡೆದು ಕಠಿಣದ. ಎಂಥೆಂಥವರಿಗೆ ಆಗಿಲ್ಲ ಅನ್ನೋದು ನೀವು ಪುರಾಣ ಇತಿಹಾಸದಲ್ಲಿ ಕೇಳ್ತೀರಿ. ನಡೆಯುವುದು ಕರ್ಮೇಂದ್ರಿಯ ಕೆಲಸದ, ಭಾಳ ಕಠಿಣದ. ನಡಿಬೇಕು ಮನುಷ್ಯ, ನಡೆಯೋದು ಬಹಳ ಕಠಿಣ ತಿಳ್ಕೊಂಡೆ ಮಹಾತ್ಮರು ನಡೆದೇ ನುಡಿ, ನುಡಿದು ನಡಿಬೇಡ, ನಡೆದೇ ನುಡಿ. ಪಾರ್ಟಿ ಮೇಲೆ ಕಲ್ತು ಬೆಳಕೆ ನೋಟ್ಬೋದಾಗ ಬರೀತೀರಿ. ನೋಟ್ಬೋದಾಗ ಯಾರೂ ಬರೆಯಂಗಿಲ್ಲ. ಮೊದಲು ಪಾರ್ಟಿ ಮೇಲೆ ಕಲಿಬೇಕು, ಆಮೇಲೆ ನೋಟ್ ಮೇಲೆ, ಆಮೇಲೆ ಮೊದಲು ನಡಿಬೇಕು, ಆಮೇಲೆ ನುಡಿಬೇಕು. ಪರಂತು ನಡೆಯುವುದು ಅಷ್ಟು ಸುಲಭ ಅಲ್ಲ ಅಂತ ಬಹಳ ಒಲ್ಲಂತಾರೆ. ಸತ್ಯಮ ವದ ಅಲ್ಲ, ಧರ್ಮಮ ಚರ. ವದ ಸರಳದ, ಚರ ಕಠಿಣದ. ಹೇಳೋದು ಸುಲಭದ, ನಡೆಯೋದು ಭಾಳ ಕಠಿಣದ ತಿಳ್ಕೊಂಡೆ ಮಹಾನುಭಾವರು ನಮ್ಮ ಹಿಂದಕ್ಕೆ ಎಲ್ಲ ಋಷಿ ಮುನಿಗಳು ಹೇಳುವುದಕ್ಕಿಂತ ಅರಣ್ಯದೊಳಗೋ ನದಿ ದಂಡೆಯಾಗೋ ಎಲ್ಲೇ ಕೂತು ಹೇಳಕ್ಕೆ ಹೋಗಿಲ್ಲ, ನುಡ್ಯಕ್ಕೆ ಹೋಗಿಲ್ಲ, ನಡ್ಯಾರ. ಏತದ್ದೇಶ ಪ್ರಸೂಷ್ಯ ಸಕಾಲ ಅಗ್ರಜನ್ಮನಃ ಸ್ವಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯ ಸರ್ವಮಾನವ. ನಡೆದು ನುಡಿಬೇಕ್ರಿ, ನುಡಿದಲ್ಲ, ನುಡಿಬೇಕು. ಅವರ ಮಾತು ಏನಪ್ಪ ಅಂತ ಕೇಳಿದ್ರೆ ಸತ್ಯ ಅಂತಾರೆ. ಸತ್ಯ ಅಂದ್ರೆ ಏನ್ರಿ? ನಡೆದಂತೆ ನುಡಿದ್ರ ಸತ್ಯ ಅಂತಾರೆ. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೆ ಹುರುಳಿಲ್ಲವಯ್ಯ ಬಸವಣ್ಣ. ಹಾಗೆ ನಡೆ ನುಡಿ ಒಂದು ಇರ್ಬೇಕ್ರಿ. ಮನುಷ್ಯ ನಡೆ ನುಡಿ ಒಂದಿತ್ತು ಅಂತ ಕೇಳಿದ್ರೆ ಪರಮಾತ್ಮ ಅವನ ಮೇಲೆ ಕರುಣೆ ಮಾಡ್ತಾನೆ, ಮಹಾತ್ಮರು ದಯ ಮಾಡ್ತಾರೆ, ಪುಣ್ಯ ಅವನಿಗೆ ಸಿಗ್ತದೆ, ಪರಮಾತ್ಮ ಪ್ರಾಪ್ತಿ ಆಗ್ತಾನೆ. ಪರಂತು ನಮ್ಮ ಸ್ವಭಾವ ಹಾಗಿಲ್ಲ. ನಾವು ನುಡಿತೇವೆ 1000, ನಡಿತೇವೆ ಒಂದು ಇಲ್ಲ. 100 ನುಡಿತೇವೆ, ನಡಿ ಒಂದು ಇಲ್ಲ. ಅದಕ್ಕೆ ಪರಮಾತ್ಮ ಒಲಿಯುವುದಿಲ್ಲರಿ, ಮಹಾತ್ಮರ ಕೃಪಾ ಅವ್ರ ಮೇಲೆ ಆಗೋದಿಲ್ಲ ಅಂತ ತಿಳ್ಕೊಬೇಕು. ನಿನ್ನ ಮನಸ್ಸೇ ನಿನಗೆ ಹೇಳ್ತದೆ, ನೀನು ತಪ್ಪು ಮಾಡ್ತಿದ್ದು ನಿನಗೆ ಹೇಳ್ತಿರ್ತದೆ. ಮನದೊಳಗೆ ಶಿವ ತಾನೇ ಮನೆ ಮಾಡಿಕೊಂಡಿವನು. ನಾನು ತಪ್ಪು ಮಾಡುವ ನನ್ನ ಮನಸ್ಸು ಹೇಳಂಗಿಲ್ಲ, ಹೇಳ್ತದೆ, ನಿನ್ನ ಮನಸ್ಸು ಹೇಳ್ತದೆ ನಿನಗೆ. ಮನವರಿಯದ ಕಳ್ಳತನವಿಲ್ಲವಲ್ಲ. ಎಲ್ಲರಲ್ಲಿ ಪರಮಾತ್ಮ ಅದನ. ಪರಮಾತ್ಮ ಗಂಟೆ ಬಡಿತಿರ್ತಾನೆ, ಪರಂತು ಅಲಾರಾಮ್ ಹೊಡೆದ್ರೆ ಹೆಂಗೆ ಬಡದು ಮುಕ್ಕೋತೇವಲ್ಲ ನೋಡಿ. ನಾವು ಇಡ್ತೇವೆ 4 ಕಾಲ, ಮತ್ತು ಬಡಿತೇವೆ ಮತ್ತು ಮುಕ್ಕೋತೇವಲ್ಲ. ಹಂಗೆ ಒಳ ಪರಮಾತ್ಮ ಹೇಳ್ತಾನೆ, ಇದು ಅಲ್ಲ ಸತ್ಯಮೋದ ಧರ್ಮಂ ಚರ ಮಾ ಹಿಂಸಾತ್ ಸರ್ವಾಣಿ ಭೂತಾನಿ. ನಿನ್ನ ಆತ್ಮ ಹೇಳ್ತದೆ, ಹಿಂಸಾ ಬೇಡ, ತನಗೆ ಅಲ್ಲದ್ದನ್ನು ಇನ್ನೊಬ್ಬರಿಗೆ ಮಾಡಬೇಡ, ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇಟ್ಟೇ ಅಲ್ಲ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇನ್ನೇನು ಹೆಚ್ಚಿಗೆ ಹೇಳ್ಬೇಕ್ರಿ? ಇದು ಆಚಾರ ಅದ್ರಿ, ಮಾತಾಡೋದಲ್ಲ. ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ. ಇದು ಮಾತಲ್ಲ, ಕೃತಿ ಅದು. ವಿಚಾರ ಯಾವ ಕಾಲಕ್ಕೆ ಕೃತಿಯೊಳಗೆ ಬರುತ್ತದೆಯೋ ಅದು ನೀತಿ ಆಗ್ತದೆ. ಹೌದಲ್ಲ? ಪುಸ್ತಕದಾಗ ಬರೆದದ್ದು ಏನಾಗ್ತದ? ಪಾಕಶಾಸ್ತ್ರ ಪುಸ್ತಕ ಓದಿ ಆಗ್ತವೆ ಕೆಲಸ. ಪಾಕಶಾಸ್ತ್ರ ಪುಸ್ತಕ ಓದಿದ್ರೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ರೀ. ಯಾವಕ್ಕೆ ನಾವು ಕಲ್ತಾಗ ಭಾಳ ಶಾಣೆ ಇದ್ಲತ್ತ, ಎಮ್ಮೆ ಕಲ್ತೀಳಂತ ಬರೀ ಮಂದಿ ಅಡುಗೆ ಉಣ್ತೀಳು.
ಹಬ್ಬ ಸಮೀಪ ಬಂತು, ಮಂದಿರ ಅಡುಗೆ ಮಾಡಕತ್ತೀರು. ಆಕೆ ಅಂದ್ಲು, ನಾನು ಗಂಡಗೆ ಒಂದು ಅಡುಗೆ ಮಾಡಿಲ್ಲ, ಬರೇ ಡಬ್ಬಿ ತರಿಸಿ ಉಣಿಸ್ತೀನಿ, ಒಂದಿಟ್ಟು ನಾನು ಇಟ್ಟು ಅಡುಗೆ ಮಾಡ್ಬೇಕಂತ ವಿಚಾರ ಮಾಡಿದ್ಲು. ಆಕೆಗೆ ಸ್ಟೋಲ್ ಮೇಲೆ ಭಗೋಣಿ ಇಡಬೇಕು, ಭಗೋಡಿ ಮೇಲೆ ಸ್ಟೋವ್ ಇಡಬೇಕು ಎಂದು ನೋಡೇ ಇಲ್ಲ ಆಕೆ. ಬರೀ ತರಿಸೆ ಉಂಡಕ್ಕೆ ಹೆಣ್ಮಗಳು ಹ್ಯಾಂಗೆ ಮಾಡಬೇಕು ತಿಳ್ಕೊಂಡು ಎಲ್ಲ ಸಾಮಾನಾಗ ಒಳ್ಳೆ ಮಾಡಿದ್ಲು, ಪುರಿ ಕರಿ ಎಲ್ಲ ಸಾಮಾನಾಗ ಒಳ್ಳೆ ಮಾಡಿದ್ಲು, ಮಾಡ್ಕೊಂಡು ಹ್ಯಾಂಗೆ ಮಾಡ್ಬೇಕು ಅಂತ ವಿಚಾರ ಮಾಡಿದ್ಲು. ಹೋಗ್ಕೊಂಡ ಮಗ್ಗಲ್ಕೆ ನೋಡಿ ಬರ್ಬೇಕು ತಿಳ್ಕೊಂಡು ಮಗ್ಗಲ್ಕೆ ಹೋದ್ಲು. ಮಗ್ಗಲ್ಕೆ ಒಂದು ಬ್ರಾಹ್ಮಣರ ಮುದುಕಿತ್ತು, ಗಂಡಸ ತಲೆ ಬೋಳ್ಸಿತ್ತಕ್ಕೆ. ಈಕೆ ಪೂರ ಅಡುಗೆ ಎಲ್ಲ ಮಾಡಿದ್ಲು, ಲಟ್ಟಿಸಿದ್ಲು, ಎಣ್ಣೆ ಇಟ್ಲು, ಒಳಗೆ ಬಿಟ್ಲು, ಎತ್ತಿದ್ಲು, ಕಟ್ಟೆ ಬಂತು. ಪುರಿ ಬರಲಿಲ್ಲ, ಹಿಡ್ದಟ್ಟೆ ಬರಕತ್ತು. ಅಯ್ಯ, ನಾನು ಲಟ್ಸೀನಿ, ಎಲ್ಲ ಮಾಡಿ ಪುಸ್ತಕ ಬರೆದದ್ದೆಲ್ಲ ಓದಿ ಹಂಗೆ ಲಟ್ಟಿಸಿ ಹಿಟ್ಟು ನಾದಬೇಕು, ಲಟ್ಟಿಸ್ಬೇಕು, ಸ್ಟೋವ್ ಮೇಲೆ ಏನಪ್ಪ ಅಂತ ಕೇಳಿದ್ರೆ ಎಣ್ಣೆ ಇಡಬೇಕು, ಬೊಗಣ್ಯಾಗ ಇದ್ರಾಗ ಕಡಾಯಾಗ, ಆಮೇಲೆ ಬಿಡಬೇಕು, ಎತ್ತಬೇಕು, ಬಿಟ್ಲು, ಎತ್ತದ್ದು, ಹಿಟ್ಟಟ್ಟೆ ಬಂತು ಕೈಯಾಗ. ಬರ್ದಂಗೆ ಎಲ್ಲ ಮಾಡೀನಿ, ಇದ್ಯಾಕಾಗಿಲ್ಲ ಅಂತಕೊಂಡು ನೋಡಿದ್ಲು. ಹಬ್ಬ ಎಲ್ಲರೂ ಮಾಡ್ತಿದ್ರು, ಮಗ್ಳ ಮನೆಗೆ ಹೋಗಿ ನೋಡಿದ್ಲು. ಒಬ್ಬ ಗಂಡ ಸತ್ತು ಬ್ರಾಹ್ಮಣ ಮುದುಕಿ ಮಾಡಕತ್ತೇಳಕ್ಕೆ ತಲೆ ಬೋಳ್ಸ್ಕೊಂಡಿದ್ಲು. ತಲೆ ಬೋಳ್ಸ್ಕೊಂಡಿಲ್ಲ, ಅದಕ್ಕೆ ಪುರಿ ಆಗೋಲ್ಲ ತಿಳ್ಕೊಂಡು ಬಡ ಬಡ ತಲೆ ಬೋಳ್ಸ್ಕೋತ ಬಂದು ಮನೆಯಾಗ ಗಂಡ ಇದ್ದ. ತಲೆ ಬೋಳ್ಸ್ಕೊಂಡು ಅಡುಗೆ ಮಾಡಕತ್ತು. ಮತ್ತೆ ಬಾದ ಅಷ್ಟೇ ಬಿಟ್ಟು ಬಂತು. ಮಧ್ಯಾಹ್ನದಾಗ ಹಸ್ತ ಗಂಡ ಬಂದ, ನೋಡ್ದ, ಇದರಿಗೆ ಕುಂತಿತ್ತಿದ್ದು. ಯಾಕೆ ಅಂದವ. ನಾ ಇನ್ನೂ ಇದ್ದೀನಲ್ಲ ಅಂದ. ತಲೆಯಾಕೆ ಬೋಳ್ಸ್ಕೊಂಡಿದ್ದೆ, ಅದಕ್ಕೆ ಪುರಿ ಮಾಡೋಕೆ ಅನ್ಲಾಕಿ. ಪುರಿ ಮಾಡೋಕೆ ತಲೆ ಬೋಳ್ಸ್ಕೋಬೇಕೇನ ಅಂತ ಕೇಳ್ದ. ಆ ಮುದುಕಿ ಬೋಳ್ಸ್ಕೊಂಡವ ನೋಡು ಅನ್ಲಾಕಿ. ಗಂಡ ಸತ್ತು ಬೋಳ್ಸ್ಕೊಂಡಾಳಕ್ಕಿ, ಗೊತ್ತಿಲ್ಲ ಇದು ತಲೆ ಬೋಳ್ಸ್ಬೋದು. ಕೆಳಗೆ ಬೆಂಕಿ ಇಲ್ದಂಗೆ ತಲೆ ಬೋಳ್ಸ್ಕೊಂಡ್ರೆ ಪುರಿ ಹಾಕವೇನ್ರಿ? ಕೆಳಗೆ ಉರಿ ಹಚ್ಚಿದ್ರೆ ಆಗ್ತವೆ, ಕೆಳಗೆ ತಲೆ ಬೋಳ್ಸ್ಕೊಂಡ್ರೆ ಪುರಿ ಆಗೋದಿಲ್ಲ. ಗೊತ್ತಿಲ್ಲದೆ ಮಾಡಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತದೆ ಮನುಷ್ಯನಿಗೆ. ಅದಕ್ಕೆ ಅಂತಾರೆ, ಜ್ಞಾನದಲ್ಲಿ ಕ್ರಿಯೆ ಗೊತ್ತಿರಬೇಕು. ಮನುಷ್ಯ ಗೊತ್ತಿಲ್ಲ ಅಂತಂದ್ರೆ ಅಪಹಾಸಕ್ಕೆ ಈಡಾಗ್ತಾನೆ, ಹುಚ್ಚ ಅಂತಾರೆ, ಮೂರ್ಖ ಅಂತಾರೆ. ಅಷ್ಟೇ ಅಲ್ಲ, ಬುದ್ಧಿಗೇಡಿ ಅಂತ ಕರಿತಾರೆ ತಿಳ್ಕೊಂಡು ಮಹಾತ್ಮರು ಹೇಳ್ತಾರೆ. ವಿಚಾರ ನಮ್ಮ ಶಾಸ್ತ್ರದಲ್ಲಿ ಹೇಳ್ಯಾರ. ಏತದ್ದೇಶ ಪ್ರಸೂತಶ್ಚ ಸ್ವಸಾಧ ಅಗ್ರಜನ್ಮನ ಸಸ್ವಂ ಏನಪ್ಪ ಅಂತ ಕೇಳಿ ಚರಿತ್ರಂ ಶಿಕ್ಷೇರೇನು ಪೃಥ್ವಿಯಂ ಸರ್ವಮಾನವ. ನಮಗೆಲ್ಲರಿಗೆ ಹೇಳ್ಯಾರು, ಹೆಣ್ಮಕ್ಳು ಹೆಂಗಿರಬೇಕು, ಗಂಡ್ಮಕ್ಳು ಹೆಂಗಿರಬೇಕು, ಅಪ್ಪ ಹೆಂಗಿರಬೇಕು, ಮಗ ಹೆಂಗಿರಬೇಕು, ಅಣ್ಣ ಹೆಂಗಿರಬೇಕು, ತಂಗಿ ಹೆಂಗಿರಬೇಕು, ಅತ್ತೆ ಹೇಳ್ಯಾರಿಲ್ರಿ ನಮ್ಮ ಶಾಸ್ತ್ರದಾಗ ಹೇಳ್ಯಾರಲ್ಲ. ಎಲ್ಲರಿಗೆ ಹೇಳ್ಯಾರ. ಕಣ್ಣ ನೋಡಬೇಕ, ಕಿವಿ ಕೇಳಬೇಕು, ಬಾಯಿ ತಿನ್ನಬೇಕು, ಕೈ ಹಿಡಿಬೇಕು, ಕಾಲು ನಡಿಬೇಕು. ನಾ ಕೈಲೇ ನಡಿತೀನಿ, ಕಾಲಿಲೆ ಹಿಡಿತೀನಿ ಅಂದ್ರೆ ಮೂರ್ಖ ಅಂತಾರಿಲ್ಲ. ಕಿವಿಲೆ ಕೇಳ್ತೀನಿ, ಕಿವಿಲೆ ನೋಡ್ತೀನಿ, ಕಣ್ಣಿಲೆ ಕೇಳ್ತೀನಿ ಅಂದ್ರೆ ಹುಚ್ಚ ಅಂತಾರಲ್ಲ. ನೇಮ್ ಮಾಡ್ಯಾರ. ಕಣ್ಣಿಲೆ ನೋಡು, ಕಿವಿಲೆ ಕೇಳು, ಬಾಯಿಲೆ ಮಾತಾಡು, ಕೈಲಿ ಹಿಡಿ, ಕಾಲಿ ನಡಿ, ನೇಮ್ ಮಾಡ್ಯಾರಿಲ್ಲ. ಹಂಗೆ ನಮ್ಮ ಜೀವನದಲ್ಲಿ ನೇಮ್ ಮಾಡ್ಯಾರ. ಅಪ್ಪ ಏನು ಮಾಡಬೇಕು, ಮಗ ಏನು ಮಾಡಬೇಕು, ಗಂಡ ಏನು ಮಾಡಬೇಕು, ಹೆಂಡ್ತಿ ಏನು ಮಾಡಬೇಕು, ಮಾಲಕ್ಕೆ ಏನು ಮಾಡಬೇಕು, ನೌಕರಿ ನೇಮ್ ಮಾಡ್ಯಾರಿ. ನೇಮ್ ಇಲ್ಲಿ ಹೆಂಗೆ ನೇಮ್ ಬಿಟ್ಟು ನಡೆದ ಅಂತಂದ್ರೆ ಮನುಷ್ಯನಿಗೆ ಕತ್ತಿ ಅಂತಾರೆ. ಕತ್ತಿ ಅಂತಾರೆ. ಅದಕ್ಕೆ ಮನುಷ್ಯನಂತ ನಿಯಮ ಇರಬೇಕು. ಮನುಷ್ಯ ಇದ್ದೇನು ಕತ್ತಿದ್ಯೋ, ಲಗಾಮ್ ಇರ್ಬೇಕು ರೀ. ಲಗಾಮ್ ಇದ್ದು ಕುದುರೆ ಅಂತಾರೆ, ಲಗಾಮ್ ಇಲ್ಲ ಅಂದ್ರೆ ಕತ್ತಿ ಅಂತಾರೆ. ಮನುಷ್ಯನ ಜೀವ ನಾವೇನು ಮನುಷ್ಯ ರೀ, ನಾವು MA BA ಕಲ್ತೇವೆ, ನಮಗೆ ಅದೇ ಮಾಡಬೇಕು, ಇದೇ ಮಾಡಬೇಕು, ಅದೇ ನೋಡಬೇಕು, ಇದೇ ತಿನ್ನಬೇಕು, ಅದೇ ಹಿಡಬೇಕು, ಅದೇ ನೇಮ್ ಅದ ರೀ. ನೇಮ್ ಇಲ್ಲದ ತಪ್ತದ ರೀ. ಗಂಡ ಹೆಣ್ತಿಗೆ ನೇಮ್ ಅದಾವಿಲ್ಲ. ಮನಸ್ಸಿಗೆ ಬಂದಾಗ ಮಾಡಿದ್ರೆ ಮನೆ ಇರ್ತೀರಿ ಏನು, ಸುಡು ಚೀಟಿ ಹಾಕದ, ಡೈವರ್ಸ್ ಹಾಕದ. ನೇಮ್ ಅದು. ಅಣ್ಣ ತಮ್ಮಗೆ ನೇಮ್ ಅದ. ನೇಮ್ ಮುರಿದ್ರಿ ಮನೆ ಅಡ್ಡ ಹಾಕವು, ಅಡ್ಡಲ್ಲ ಜೀವನ ಹೋಕ್ಕವು. ಕೇಳಿಲ್ಲ ನೀವು? ಅಣ್ಣ ಹೆಂಗಿರ್ಬೇಕು, ತಮ್ಮ ಹೆಂಗಿರ್ಬೇಕು. ಹಂಗಿದ್ರೆ ಅಂತ ತಿಳ್ಕೊಂಡು ರಾಮ ಭರತ ಇದ್ರಲ್ರಿ. ಹಂಗಿದ್ರೆ ತಿಳ್ಕೊಂಡು ಧರ್ಮ ಭೀಮ ಇದ್ರಲ್ರಿ. ಹೆಂಗಿದ್ರು ಸಂಸಾರದಾಗ ಎಷ್ಟು ನಮ್ಮದು ಐಶ್ವರ್ಯ ಅದ. ಆ ನಿಯಮ ಇತ್ತಕೊಂಡೆ ಧರ್ಮ 5 ಮಂದಿ ಅಣ್ಣತಮ್ಮರು ಸಾಯು ತನಕ ಒಂದಾಗಿದ್ದರ್ರಿ. ನೀವು 10 ವರ್ಷ ಒಂದಿರಂಗಿಲ್ಲ. ಹೆಂಗಿದ್ರು ನೇಮ್ ಇದ್ರು.
ಅಣ್ಣ ತಮ್ಮ ನೇಮ ಇತ್ತು. ಜೀವನದೊಳಗೆ ನಾವು ನೇಮ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ದನ ಅಂತ ಕರೀತಾರೆ, ದನಕ್ಕೆ ನಿಯಮ ಇಲ್ಲ. ಸ್ವರ್ಗಾಡು ದನ ಯಾರು ಹೊದಲಾಗಿರೋದು ಲೆಕ್ಕ, ಎಲ್ಲಿ ಲೆಕ್ಕ ಮಕ್ಕಳೋ ಲೆಕ್ಕ, ಅದಕ್ಕೇನು ಲಗಾಮಿಲ್ಲ, ಮುಗ್ದಾರಿಲ್ಲ, ಅದಕ್ಕೇನು ಗೂಟಿಲ್ಲ, ಏನಿಲ್ಲ. ಅದು ಬಿಡಾಡಿ ದನ. ಅದು ನೀನು ಬಿಡಾಡಿ ದನ ಇದ್ದೀನಿ, ನೀ ಮನುಷ್ಯ ಇದ್ದಿ. ಮನುಷ್ಯನಿಗೆ ನಿಯಮದ ನಿಯಮಗಳನ್ನು ಬಿಟ್ಟು ನಾ ಮನುಷ್ಯ ಇದ್ದೆ, ನಾವು ಬೇಕಾದ ಮಾಡ್ಬೇಕಾದ್ರೆ ಬೇಕಾದ ಮಾಡೋಕ್ಕೆ ಮನುಷ್ಯ ಎಲ್ಲ ಬೇಕಾದ ಮಾಡೋಕ್ಕೆ ದನ ಅದಾವೆ. ಮನುಷ್ಯನಾಗಿ ಬೇಕಾದ ಮಾಡಿ ನಿನಗೆ ದನ ಅಂತಾರೆ, ಮನುಷ್ಯ ಅನ್ನಂಗಿಲ್ಲ. ಮನುಷ್ಯನಿಗೆ ನಿಯಮ ಅದ. ನಿಯಮ ಇದ್ದವರಿಗೆ ಪತಿ ಅಂತಾರೆ, ನಿಯಮ ಇದ್ದರೆ ಪತ್ನಿ ಅಂತ, ಇಲ್ಲಕ ವೇಶ್ಯ ಅಂತಾರೆ. ಆಕೆ ನಿಯಮ ಇಲ್ಲದ್ರೆ ವೇಶ್ಯ ಅಂತ, ಸೂಳೆ ಅಂತ ಕರೆದಾರೆ. ಸೂಳಿ ಕಿಮ್ಮತ್ತದೇನು, ಪತ್ನಿ ಕಿಮ್ಮತ್ತದ. ಮನುಷ್ಯ ಏನೇನೋ ದೊಡ್ಡ ಇಟ್ಟು ಕಲ್ತು ಏನು ನಿಯಮ ಮಾಡ್ಬೇಕ್ರಿ, ನಿಯಮ ಅಂತ ನಿಯಮ. ಅರೆ ಮನುಷ್ಯ ಅಂದ್ರೆ ನಿಯಮ ಮಾಡ್ಬೇಕ್ರಿ, ಪತಿವ್ರತ ಅಂದ್ರೆ ನಿಯಮ ಮಾಡಬೇಕ್ರಿ, ವಿದ್ಯಾರ್ಥಿ ಅಂದ್ರೆ ನಿಯಮ ಮಾಡಬೇಕ್ರಿ. ನಿಯಮ ಇಲ್ಲದ ಸಂಸಾರ ಹೆಂಗೆ ನಡೀತದೆ? ಸರ್ಕಾರ ನಡಿಬೇಕಾದ್ರೆ ನಿಯಮ ಮಾಡ್ಯಾರಿಲ್ಲ, ಕಾನ್ಸ್ಟಿಟ್ಯೂಷನ್ ಅದ ಇಲ್ಲ, ಮುನ್ಸಿಪಾಲ್ಟಿ ನಿಯಮ ಅದಾವಿಲ್ಲ. ನಿಯಮ ಬಾಹಿರ ಆದರಿ ಅಂದ್ರೆ ಪ್ರತಿಯೊಬ್ಬರಿಗೆ ನಿಯಮದ. ಮಗನಿಗೆ ನಿಯಮ, ಅಪ್ಪಗೆ ನಿಯಮ, ಹೆಂಡ್ತಿಗೆ ನಿಯಮ, ಗಂಡಗೆ ನಿಯಮ, ಅಣ್ಣಗೆ ನಿಯಮ, ತಮ್ಮಗೆ ನಿಯಮದ. ಬಹಳ ಜನರು ಬುದ್ಧಿ ಇಲ್ಲದವರು ಏನ್ರಿ, ಇಟ್ಟು ಮನುಷ್ಯಾಗೆ ಅದು ಮಾಡಕ್ಕೆ ಅದು ನೋಡಕ್ಕೆ ನೋಡೋದೇ ನೋಡು, ಕೇಳೋದೇ ಕೇಳು, ಮುಟ್ಟೋದೇ ಮುಟ್ಟು, ತಿನ್ನೋದೇ ತಿನ್ನು. ಶರಣು ಬಸವಣ್ಣ ಅಂದ, ಅಲ್ಲದ್ದನ್ನು ನೋಡಿದರೆ ಖಂಡಿಸುವೆನು. ಧರ್ಮ ವಿರೋಧವಾಗಿ ನೋಡಿದೆ ನಿನ್ನ ಕಣ್ಣಿಗೆ ನಿನ್ನ ಮುಗಿಸ್ತೀನಿ ಅಂತ. ಅಲ್ಲದ್ದನ್ನು ಕೇಳಿದರೆ ಇಲ್ಲ, ಅಲ್ಲದ್ದನ್ನು ಮುಟ್ಟಿದರೆ ಖಂಡಿಸುವೆನು. ನಮ್ಮ ಜೀವನದಾಗೆ ನೋಡಬಾರ್ದು ನೋಡ್ತೇವೆ, ಕೇಳಬಾರ್ದು ಕೇಳ್ತೇವೆ, ಆಡಬಾರ್ದು ಆಡ್ತೇವೆ, ಮುಟ್ಟಬಾರ್ದು ಮುಟ್ತೇವೆ, ಹೋಗಬಾರ್ದು ಹೋಗ್ತೇವೆ. ಮನುಷ್ಯ ಅಂತಾರೇನ್ರಿ? ತಾನು ಹೊಲ ಬಿಟ್ಟು ಮಂದಿ ಹೊಲದ ಮೇದ್ರ ಕೊಂಡೋಡಿಗೆ ಹಾಕ್ತಾರೆ, ದನಕ್ಕೆ ಇದು ಹಾಕ್ತಾರೆ, ದಂಡ ಕಟ್ತಾರೆ. ನಿನಗೂ ಕಟ್ತಾನೆ. ಪರಮಾತ್ಮ ಅದಾನ, ನಿನಗೂ ಕಟ್ತಾನೆ ದಂಡ, ಬಿಡಂಗಿಲ್ಲ ಅವ, ನಿನಗೂ ಕಟ್ತಾನೆ. ಅದಕ್ಕೆ ಮಹಾತ್ಮರು ನಮಗೆ ಮ್ಯಾಲಿಂದ ಮೇಲೆ ತಸ್ಮಾತ್ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ. ತಮ್ಮ ಎಚ್ಚರಾಗು, ಏಳು, ನೀತಿವಂತರ ಭೇಟಿಯಾಗು, ಮಹಾತ್ಮರ ದರ್ಶನ ತಗೋ. ಚರೈವ ನಡಿ ಅಂತಿಕೊಂಡು ನಮಗೆ ಮ್ಯಾಲಿಂದ ಮೇಲೆ ಮಹಾತ್ಮರು ಉದ್ಘೋಷಣೆ ಮಾಡ್ತಾರೆ, ನಮ್ಮನ್ನು ಕರೀತಾರೆ, ನಮ್ಮನ್ನು ಎಚ್ಚರ ಮಾಡ್ತಾರೆ. ಪರಂತು ನಾವು ಹಿಂಗೆ ಕುಂಭಕರ್ಣ ನಿದ್ದೆಯೊಳಗೆ ಮಲಗಿದ್ದೇವೆ, ನಾವು ಎಚ್ಚರ ಆಗಂಗಿಲ್ಲ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ. ಏಳು, ಎಚ್ಚರಾಗು. ನಾವು ಹೇಳಕ್ಕೂ ತಯಾರಿಲ್ಲ, ಎಚ್ಚರ ಹಾಕೂ ತಯಾರಿಲ್ಲ. ನಡಿಬೇಕಂದ ಎದ್ದೇ ಇಲ್ಲ, ಎಚ್ಚರ ಹೆಂಗಾಗ್ತಿ? ಎಚ್ಚರ ಆಗಿಲ್ಲ ಅಂದ್ರೆ ನಡೀತಿ ಹೆಂಗೆ? ನಡೀಲಿಲ್ಲ ಅಂದ್ರೆ ಪಡೀತಿ ಹೆಂಗೆ? ಏಳಬೇಕು, ನಡಿಬೇಕು, ನಡೆದವ ಪಡಿಬೇಕು. ಪರಂತು ನಾವು ಏಳಕ್ಕೆ ತಯಾರಿಲ್ಲ, ನಡೆಯೋಕ್ಕೆ ತಯಾರಿಲ್ಲ. ಸುಖವನ್ನು ಪಡಿತೀರಿ ಹಂಗೆ ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ನಮಗೆ ಮ್ಯಾಲಿಂದ ಮೇಲೆ ಏತದ್ದೇಶ ಪ್ರಸುಪ್ತಶ ಸಕಾರದ ಅಗ್ರಜನ್ಮನಃ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವ. ಮಹಾತ್ಮರು ಮನೆ ಬಿಟ್ಟು, ರಾಜ್ಯ ಬಿಟ್ಟು, ಹೆಂಡರು ಬಿಟ್ಟು, ಗಂಡರನ್ನು ಬಿಟ್ಟು ನಮ್ಮೆಲ್ಲರಿಗೆ ಆಚಾರವನ್ನು ಹೇಳಿದ್ದಾರೆ. ಅಕ್ಕ ಮಾದೇವಿ ಸ್ವರಾಜ್ಯ ಬಿಟ್ಟು, ಧರ್ಮರಾಯ ರಾಜ ಬಿಟ್ಟ, ಎಲ್ಲರೂ ಬಿಟ್ಟು ನಮಗೆ ಕಲಿಸಿಕೊಟ್ರಿ ಹೆಂಗಿರಬೇಕು ಅನ್ನೋದು. ಹೆಂಗಿರಬೇಕು? ರೊಕ್ಕಕ್ಕಾಗಿ, ಹೆಣ್ಣಿಗಾಗಿ, ಗಂಡಿಗಾಗಿ, ಕೀರ್ತಿಗಾಗಿ ತನ್ನ ಆಚಾರವನ್ನು ಹಾಳು ಮಾಡ್ಕೋಬಾರ್ದು, ನೀತಿಯನ್ನು ಹಾಳು ಮಾಡ್ಕೋಬಾರ್ದು ಅಂತ ಬಿಟ್ಟು ತೋರಿಸಿದರು. ಒಂದು ಸತ್ಯಕ್ಕಾಗಿ ಹರಿಶ್ಚಂದ್ರ ರಾಜ ಬಿಡಲಿಲ್ಲ, ಬಿಟ್ಟಲ್ಲ.
ಒಂದು 10 ಪೈಸೆ ಬಿಡಕ್ತಾ ಇಲ್ಲ. ರಾಜ್ಯ ಬಿಟ್ಟವ, ಐಶ್ವರ್ಯ ಬಿಟ್ಟ, ಹೆಂಡ್ರನ್ನ ಬಿಟ್ಟ, ಮಕ್ಕಳು ಬಿಟ್ಟ. ಒಂದು ಸತ್ಯ, ನಾವು ಅವನ ಹೆಸರು ಇಲ್ಲಿ ತನಕದ ಸತ್ಯವಂತ ಹರಿಶ್ಚಂದ್ರ. ಒಂದೊಂದೇ ಗುಣ ರೀ, ಒಂದು ಗುಣ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡೇವೆ ಅಂತಂದರೆ ಎಲ್ಲ ಗುಣ ಎಲ್ಲರಂತಾಗಿ ಇರುವುದಿಲ್ಲ, ಸಾಧ್ಯವೂ ಇಲ್ಲ. ಒಂದೇ 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 ಗುಣ, ತ್ಯಾಗ ಗುಣ, ದಾನ ಗುಣ, ದಯಾಗುಣ. ಒಂದೊಂದೇ ಗುಣ ಮನುಷ್ಯನನ್ನು ಸೂರ್ಯಚಂದ್ರ ಇರು ತನಕ ಜೀವಂತವಾಗಿ ಇಡ್ತಾವೆ. ನಾವು ಒಂದೂ ಗುಣ ಸಂಪಾದನೆ ಮಾಡಲಿಲ್ಲ. 70-80 ವರ್ಷ ಒಂದು ದಾನ ಇಲ್ಲ, ಒಂದು ವೈರಾಗ್ಯ ಇಲ್ಲ, ಒಂದು ದಯ ಇಲ್ಲ, ಒಂದು ಜ್ಞಾನ ಇಲ್ಲ. ಬರೇ ಭೂಮಿ ಮೇಲೆ ಹುಲ್ಲು ಹುಟ್ಟದೇವಿ, ಬೆಳೆದೇವಿ, ಒಣಗದೇವಿ, ಸತ್ತು ಹೋದೇವಲ್ಲ. ಗಿಡ ಆಗು, ನೆರಳು ಕೊಡು, ಹಣ್ಣಾಗು, ಮನೆಗೆ ತೊಲಿ ಕಂಬಾಗು, ಅದಕ್ಕೆ ಗಿಡ ಅಂತಾರೆ. ಯಾರಿಗಾರು ಹೊಟ್ಟೆ ಹಸಿವೆ ಆರಿಸುವಂಥದ್ದು ಕಟ್ಟಿಗೆ ಆಗು, ಮನೆ ಬಾಗಲಾಗು, ಹೊಸ್ತಲಿಗೆ ನಮಸ್ಕಾರ ಮಾಡ್ತಾರೆ. ಏನಾದೀನಿ? ಒಂದು ದಯ, ಒಂದು ದಾನ, ಒಂದು ಪರೋಪಕಾರ, ಒಂದು ಜ್ಞಾನ, ಒಂದು ಸೇವೆ. ಜೀವನದೊಳಗೆ ಏನಾರ ಆಯ್ದು, ಬರೀ ಉರಿ ಕಟ್ಟಿಗೆಯಾಗಿ ಸತ್ತು ಹೋದಿ. ತೊಲೆಯಾಗು, ಕಂಬಾಗು, ಜಂತಿಯಾಗು, ಮಹಾತ್ಮರ ಕೈಯಾಗ ಬಡಿಗೆ ಆಗು, ಅವರ ಕಾಲೊಳಗೆ ಪಾದಕೆಯಾಗು. ಉರಿ ಕಟ್ಟಿಗೆಯಾಗಿ ಉರಿಸ್ಕೊಂಡು ಸುಟ್ಟು ಹೋಗಿದ್ರೆ ಏನು ಇಡ್ಲಿ ಆಗ್ತಿ? ಇಡ್ಲಿ ಕರ್ಗಾಗ್ತಿ, ಹಿಡಿದವ್ರ ಕೈ ಮಸಿ ಮಾಡ್ತಿ. ನಮ್ಮ ಜೀವನ ಇದೆ. ಇದ್ದಿಲ್ಲ ಆಯ್ತಲ್ರಿ, ಇದ್ದಿಲ್ಲ ಆಯ್ತಲ್ಲ. ತೊಲಿ ಆಗಲಿಲ್ಲ, ಕಂಬ ಆಗಲಿಲ್ಲ, ಬಾಗಲಾಗಲಿಲ್ಲ, ಏನಾಗಲಿಲ್ಲ. ಅದಕ್ಕೆ ಮಹಾನುಭಾವರು ನಮಗೆ ಮೇಲಿಂದ ಮೇಲೆ ಎಚ್ಚರ ಮಾಡ್ತಾರೆ. ಪುಣ್ಯಾತ್ಮರೇ, ವಿಚಾರ ಮಾಡು. ಈ ಶರೀರ ಮತ್ತೊಮ್ಮೆ ಬರುವುದಿಲ್ಲ. ಬರೀ ಉಣಕ ತಿನ್ನಕ್ಕೆ ಮಕ್ಕಳು ಹಿಡ್ಯಕ್ಕೆ ಈ ಶರೀರ ಅಲ್ಲ. ಇದು ಉಣೋ ತಿನ್ನೋದು ಬೇಕು. ದನ ಇದಕ್ಕಿಂತ ಭಾಳ ಚಲೋ ಇರ್ತಾವೆ. ಬೆಕ್ಕ ತಿಂತಾವೆ, ಬೇಕಾದ ಉಣ್ತಾವೆ, ಬೇಕಾಷ್ಟು ಮಕ್ಕಳು ಹಡಿತಾವೆ. ನಮ್ಮ ಶರೀರ ಅದಕ್ಕಿಲ್ಲ. ಭಾಳ ಮಕ್ಕಳಿಗೆ ಹಂದ್ಯಾಗು, ಸಿಕ್ಕು ತಿನ್ನಬೇಕಾದ್ರೆ ಹಂದ್ಯಾಗು, ಮ್ಯಾಲೆ ಕೊಡ್ಬೇಕಾದ್ರೆ ಮಂಗ್ಯಾಗು. ಮನುಷ್ಯ ಯಾಕಾಗಿದ್ದೀನಿ? ಮನುಷ್ಯ ಮ್ಯಾಲೆ ಏರ್ಕೊಂಡ್ರಕ್ಕೆ, ಸಿಕ್ಕು ತಿನ್ನಕ್ಕೆ, ಸಿಕ್ಕದು ಮಾಡೋಕ್ಕೆ ಮನುಷ್ಯ ಆಗಿಲ್ಲ. ಮನುಷ್ಯನ ಒಂದು ನಿಯಮ ಅದ. ಸತ್ಕ್ರಿಯೆ, ಸದಾಚಾರ, ಸಜ್ಞಾನಕ್ಕಾಗಿ ಮನುಷ್ಯ ಆಗಿ ಹುಟ್ಟ್ಯಾನ. ಜೀವನದ ಸದ್ಧರ್ಮ ಮಾಡಬೇಕು, ಸಜ್ಞಾನ ಇರಬೇಕು, ಸದ್ಭಕ್ತಿ ಇರಬೇಕು. ಅವು ಇಲ್ಲ ಅಂದರೆ ಮನುಷ್ಯ ಅಲ್ಲ. ಮನುಷ್ಯ ಅಂತ ಕರೀರ ಅವನಿಗೆ. ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾಳು ಕೋಲಿಡದ 2 ಕಾಲಿನ ದನ ಅಂತ ಕರೆದಾರ. ಬಾಲು ಕೋಡಿಲ್ಲದ 2 ಕಾಲಿನ ದನ. ಅದಕ್ಕೆ ನಮಗೆ ಮಹಾನುಭಾವರು ಮ್ಯಾಲಿಂದ ಮೇಲೆ ಏನಪ್ಪ ಅಂತ ಕೇಳಿದರೆ, ನಾವು ನಮ್ಮನ್ನು ದನ, ಮನುಷ್ಯ, ದೇವರು ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ನಮ್ಮ ಆಚರಣೆ. ಮನುಷ್ಯನ ಜೀವನದಲ್ಲಿ ಆರೋಗ್ಯ ಇರಬೇಕಾದ್ರೆ ಏನು ಉಣಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಹ್ಯಾಂಗೆ ಕುಡಿಬೇಕು, ಹ್ಯಾಂಗೆ ಉಣ್ಬೇಕು, ಅದೇ ಇಲ್ಲರಿ ನಿಯಮ. ಸಿಕ್ಕುದು ಕುಡಿತೀನಿ, ಸಿಕ್ಕು ತಿಂತೀನಿ, ಸಿಕ್ಕುದು ಮಾಡ್ತೀನಿ ಅಂದ್ರೆ ಆರೋಗ್ಯ ಇರ್ತದೆ? ಕೆಡ್ತದಲ್ಲ. ನೇಮ್ ಮಾಡ್ಯಾರ ಅವರು. ಏನು ಉಣಬೇಕು, ಎಷ್ಟು ಉಣಬೇಕು, ಹ್ಯಾಂಗೆ ಉಣಬೇಕು, ಎಲ್ಲಿ ಉಣಬೇಕು, ಯಾರ್ದು ಉಣಬೇಕು. ಉಣಿದ್ರಾಗ ಇಷ್ಟ ಅದಾವ. ಏನು ಉಣಬೇಕು, ಎಲ್ಲಿ ಉಣಬೇಕು, ಯಾರ್ದು ಉಣಬೇಕು, ಹ್ಯಾಂಗೆ ಉಣಬೇಕು, ನೇಮ. ಏನಾರು ಉಂಡೇವಿ, ಹೆಂಗಾರು ಉಂಡೇವಿ, ಎಟ್ಟರೆ ಉಂಡೇವಿ, ಯಾರ್ದಾರು ಉಂಡೇವಿ, ಪಾಪ ಬರ್ತದೆ, ಆರೋಗ್ಯ ಕೆಡ್ತದೆ. ಶಾಸ್ತ್ರದಾಗ ಒಂದು ಉಣಕ್ಕೆ ನಿಯಮ ಅದು.
ಒಂದು ಉಡಕ್ಕೆ ನಿಯಮದ ಇಲ್ಲ, ಏನು ಉಡಬೇಕು ಅಂತ. ಹೆಣ್ಣು ಮಕ್ಳು ಏನು ಉಡಬೇಕು, ಗಂಡು ಮಕ್ಳು ಏನು ಉಡಬೇಕು, ಎಷ್ಟು ಉಡಬೇಕು, ಹೆಂಗೆ ಉಡಬೇಕು, ನಿಯಮದ. ಇರಕ್ಕೆ ನಿಯಮದ. ನಿಯಮ ಇಲ್ಲದ ಜೀವನ ಏನಪ್ಪ ಅಂತ ಕೇಳಿದ್ರೆ ಅದು ಉರಿ ಹಚ್ಚು ಕಟ್ಟಿಗೆ. ಯಾವುದಕ್ಕೂ ಬಾರದ ಕಟ್ಟಿಗೆ ಉರಿ ಹಚ್ತಾರಲ್ಲ, ಅದು ಕೆಲಸಕ್ಕೆ ಬರೋ ಕಟ್ಟಿಗೆ ಉರಿ ಹಚ್ತೀರಿ. ಬಾಗಿಲಾಗ್ತಿತ್ತು, ಕಿಟಕಿ ಆಗ್ತಿತ್ತು ಅಂದ್ರೆ, ದೇವ್ರು ಹಾಕಿತ್ತು ಅಂದ್ರೆ ಜಾಕಿ ಮಾಡಿ ಇಡ್ತೇವ್ರಿ ಅದಕ್ಕೆ. ಯಾವುದಕ್ಕೂ ಬಾರದ ಕಟ್ಟಿಗೆ ಉರಿ ಹಚ್ತಾರೆ, ಅದಕ್ಕೆ ಹಾಕೋರು ಕಟ್ಟಿಗೆ ಉರಿ ಹಾಕಂತ. ಹಂಗೆ ನಿಜ ಪೂಜಾಕ್ಕಿಲ್ಲ, ಪಾಠಕ್ಕಿಲ್ಲ, ದಾನಕ್ಕಿಲ್ಲ, ಧ್ಯಾನಕ್ಕಿಲ್ಲ, ಹಚ್ಚರಿ ಉರಿ ಇದಕ್ಕೆ ಅಂದ್ರೆ ಅವರು ಹಚ್ಚರಿ ಇದಕ್ಕೆ ಉರಿ. ಜೀವನದೊಳಗೆ ವಿಚಾರ ಮಾಡಬೇಕು. ಉರಿ ಕಟ್ಟಿಗೆ ಆಗಬಾರ್ದು ರೀ, ಬಾಗಲಾಗು, ಕಿಡಿಕೆ ಆಗು, ದೇವರ ಮೂರ್ತಿಯಾಗು. ಆ ಕಟ್ಟಿಗೆ ಹುಟ್ಟಿ ಬೆಳೆದು ಸಾರ್ಥಕ ಆಯಿತು. ಆ ಕಟ್ಟಿಗೆ ಕಿಡಿಕೆ ಆಯಿತು, ಬಾಗಲಾಯಿತು, ದೇವರ ಮೂರ್ತಿ ಆಯಿತು ಅಂದರೆ ಏನು ಕಿಮ್ಮತ್ತು ರೀ ಅದಕ್ಕೆ, ಏನು ಕಿಮ್ಮತ್ತು ರೀ. ಜಗತ್ತು ನಮಸ್ಕಾರ ಮಾಡ್ತದೆ ರೀ ಅದಕ್ಕೆ, ಏನು ಕಿಮ್ಮತ್ತು. ಉರಿ ಕಟ್ಟಿಗೆ ಆಯ್ತಂದ್ರೆ ಆ ಕಟ್ಟಿಗೆ ಏನು ಕಿಮ್ಮತ್ತದ ರೀ. ಹಂಗೆ ನಮ್ಮ ಜೀವನದಲ್ಲಿ ಉರಿ ಕಟ್ಟಿಗೆ ಆಗಬಾರ್ದು. ನಾವು ದೇವರ ಮೂರ್ತಿ ಆಗಬೇಕು, ದೇವರ ಮನೆ ಬಾಗಿಲಾಗಬೇಕು. ಅದನ್ನು ಬಿಟ್ಟು ಏನಪ್ಪ ಉರಿ ಕಟ್ಟಿಗೆಯಾಗಿ ಸುಟ್ಟು ಹೋದರೆ ಮನುಷ್ಯನ ಜೀವನದಲ್ಲಿ ಏನು ಬಂತಪ್ಪ, ಏನು ಬಂತು. ಅದಕ್ಕೆ ಮಹಾತ್ಮರು ಅಂತಾರೋ, ಸ್ವಂ ಸ್ವಂ ಚರಿತ್ರ ಶಿಕ್ಷೆಯರೇನು ಪೃಥಿವ್ಯಾಂ ಸರ್ವಮಾನವ. ನಿನ್ನ ನಡವಳಿಕೆ, ನಿನ್ನ ಇರುವಿಕೆ, ನಿನ್ನ ಬುದ್ಧಿ ಇನ್ನೊಬ್ಬರಿಗೆ ದಾರಿ ದೀಪ ಆಗಬೇಕು. ಅವ್ರೆರಡು ಚಂದ ಅದ ರೀ, ಅವ್ರೆರಡು ಚಂದ ಮಾತಾಡ್ತಾರೆ ರೀ, ಹಂಗೆ ಇರ್ಬೇಕು ರೀ. 4 ಮಂದಿ ಅನ್ಬೇಕು ರೀ ನಿಮಗೆ, ಅವ್ರು ಎರಡು ಚಲೋ ಅದ ರೀ, ಎರಡು ಚಂದ ನಡೀತಾರೆ ರೀ, ಎರಡು ಚಂದ ಮಾತಾಡ್ತಾರೆ ರೀ, ಎರಡು ಚಂದ ಇರ್ತಾರೆ. ಅವನದೇನು ಸುದ್ದಿ ರೀ, ಅವನ ಹೆಸರು ತೆಗಿಬೇಡ್ರಿ. ಯಾಕಿರ್ತೀಯಪ್ಪ, ಸತ್ತೋಗು. ನಿನ್ನಂಥವ ಇದ್ದರಿಂದ ನೀನರೇ ಪಾಪ ಮಾಡ್ತಿ, ಪಾಪಿಗಳನ್ನು ತಯಾರು ಮಾಡ್ತಿ. ಅಂಥವ್ರು ಎಷ್ಟು ಜಲ್ದಿ ಸಾಯ್ತಾರೆ ಅವರಿಗೆ ಚಲೋ, ಊರಿಗೆ ಚಲೋ. ದುರಾಚಾರಿ ಮನುಷ್ಯ ಎಷ್ಟು ಜಲ್ದಿ ಸಾಯ್ತಾನೆ ಅವನಿಗೆ ಚಲೋ, ಯಾಕೆ ಮುಂದೆ ಪಾಪ ಮಾಡಂಗಿಲ್ಲ ಅವ, ಪಾಪಕ್ಕ ಅಕ್ಕಮ್ಮ ಹಾಕೋದು. ಕುಡುಕ ಮನುಷ್ಯ ಎಷ್ಟು ಜಲ್ದಿ ಸಾಯ್ತಾನೆ ಅವನಿಗೆ ಚಲೋ, ಮನೆಗೆ ಚಲೋ, ಯಾಕೆ ಮನೆ ಹಾಳಂಗಿಲ್ಲ, ಉಳಿತದೆ, ಮನೆಯಲ್ಲಿ ಉಳಿತದೆ. ಕುಡುಕ ಎಷ್ಟು ಜಲ್ದಿ ಸಾಯ್ತಾನೆ ಅಟು ಅವನಿಗೆ ಚಲೋ, ಊರಿಗೆ ಚಲೋ, ಮನೆಗೆ ಚಲೋ. ಹಂಗೆ ಪಾಪಿ ಮನುಷ್ಯ ಎಷ್ಟು ಜಲ್ದಿ ಸಾಯ್ತಾನೆ ಅವನಿಗೆ ಚಲೋ, ಅವನ ಮನೆಗೆ ಚಲೋ, ದೇಶಕ್ಕೂ ಚಲೋ. ಪುಣ್ಯಾತ್ಮರೇ, ವಿಚಾರ ಮಾಡಿರಿ. ಅಪತ್ಯ ಮಾಡುವಾಗ ಚಲೋ ಅನ್ನಿಸ್ತದೆ, ಆಮೇಲೆ ಭಾಳ ಕಷ್ಟ ಆಗ್ತದೆ. ಹಂಗೆ ಅನ್ಯಾಯ ಮಾಡುವಾಗ, ಅನಾಚಾರ ಮಾಡುವಾಗ ಮನುಷ್ಯನಿಗೆ ಭಾಳ ಚಲೋ ಅನ್ನಿಸ್ತದೆ. ಅದು ತಾತ್ಕಾಲಿಕ. ಪರಂತು ಆಮೇಲೆ ಮನುಷ್ಯನಿಗೆ ಅನಂತ ಕಾಲ ದುಃಖವನ್ನು, ನರಕವನ್ನು ಹೊಂದಬೇಕಾಗ ತಿಳ್ಕೊಂಡು ಮಹಾನುಭಾವರು ನಮಗೆ ಎಚ್ಚರ ಮಾಡ್ತಾರೆ. ಏನು? ಸದಾಚಾರದಿಂದ ನಡೆಯಲಿಕ್ಕೆ ಪ್ರಯತ್ನ ಮಾಡು. ಈ ಸದಾಚಾರ ಅಂದರೆ ಏನು ರೀ ಸ್ವಾಮಿ? ಈ ಸದಾಚಾರ ಅಂದರೆ ಏನು ರೀ? ಸತ್ಯವಂತರು ನಡೆದ ಆಚಾರವೇ ಸದಾಚಾರ. ಮತ್ತೇನದ? ಮಹಾಜನೋ ಏನ ಗತಸ್ಯ ಪಂಥ. ಆನೆ ಹೆಜ್ಜಾಗ ಹೆಜ್ಜೆಗೆ ನಡೆದ್ರೆ ಮುಳು ಮುರಿಯಂಗಿಲ್ಲಲ್ರಿ. ಆನೆ ಹೆಜ್ಜೆಗ ದೊಡ್ಡ ಹೆಜ್ಜೆ ಇರ್ತಾವೆ, ಎಲ್ಲ ಮುಳುಪಳ ಹೋಗ್ತಾವೆ. ಆನೆ ಹೆಜ್ಜೆಗೆ ಹೆಜ್ಜೆ ಇಟ್ಟರೆ ಕಾಲಿಗೆ ಏನೂ ಆಗಿಲ್ಲ. ಕುರಿ ಹೆಜ್ಜೆಗೆ ಹೆಜ್ಜೆ ಇಟ್ಟರೆ ಕಾಲಾಗ ಮುಳು ಮುರಿತಾವ. ಹಂಗೆ ಮಹಾತ್ಮರು ನಡೆದಂತೆ ನಡಿ. ಮಹಾನುಭಾವರು ಆನೆ ಇದ್ದಂಗೆ ಅವ್ರು ನಡೆದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯರು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ನೋಡಿ ಚಂದ ಹೇಳಿದ್ರು ಬಸವಣ್ಣ.
ಹೆಂಗೆ ನೋಡ್ರಿ, ಹೆಜ್ಜೆ ಹಾಕಿದ್ರೆ ಅವರು ಆ ಹೆಜ್ಜೆಗೆ ನಡೀರಿ. ಆ ಹೆಜ್ಜೆಗೆ ನಡೆದ್ರಿ ಅಂತ ಕೇಳ ನಿಮಗೆ ಯಾರೂ ಏನೂ ಮಾಡೋಂಗಿಲ್ಲ, ಯಮನೂ ಏನೂ ಮಾಡೋಂಗಿಲ್ಲ ನಿಮಗೆ. ಇತಿಹಾಸ ಪುರಾಣಗಳು ನೀವು ಓದಿರಿ ಕೇಳಿರಿ, ಹಿಂಗೆ ನಡೆದವ್ರಿಗೆ ನಡೆಯುವಾಗ ಕಷ್ಟ ಇರಬೇಕು, ಸುಖ ಆಗ್ತದೆ. ಪಥ್ಯ ಮಾಡೋರಿಗೆ ಕಷ್ಟ ಆಗ್ತದೆ, ಆರೋಗ್ಯ ಆಗ್ತದಲ್ಲ. ಪಥ್ಯ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಆರೋಗ್ಯ ಇರ್ತದಲ್ಲ. ಹಂಗೆ ಸತ್ಯವಂತು ಸದಾಚಾರಾಗಿ ನಡೆಯೋದು ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಕಷ್ಟ ಸ್ವಾಭಾವಿಕ, ಪಥ್ಯ ಮಾಡೋದು ಕಷ್ಟ ಇರ್ತದೆ, ಆದರೆ ಆರೋಗ್ಯ ಸಿಗ್ತದೆ. ಹೇಗೋ ಅದರಂತೆ ಮನುಷ್ಯನ ಜೀವನದಲ್ಲಿಪ್ಪ ಅಂತ ಕೇಳಿದರೆ, ಜೀವನದಲ್ಲಿ ಏನು ಗಳಿಸಬೇಕು? ಸಿರಿದಾದ ಗಳಿಕೆ ಏನಪ್ಪ ಅಂದ್ರೆ ಬದುಕುವಾಗ ಬದುಕಿರುವುದಲ್ಲ, ಸತ್ತರೂ ಬದುಕಿರಬೇಕು. ನಮ್ಮ ಹಿಂದಿನ 3-4 ತಲೆ ಹೆಸರು ಕೇಳಿದ್ರೆ ಗೊತ್ತಿಲ್ಲ ನಮಗೆ. ಹರಿಶ್ಚಂದ್ರನ ಹೆಸರು, ರಾಮಚಂದ್ರನ ಹೆಸರು ಎದ್ದಿಂದದವ್ರಿ. ನಿಮ್ಮ ಮುತ್ಯನ ಹೆಸರು ಗೊತ್ತದ ನಿಮಗೆ? ಗೊತ್ತಿಲ್ಲ. ಯಾಕೆ? ಹಂಗೆ ನಡೆದೇ ಇಲ್ಲ ಅವರು, ಹಂಗೆ ನಡೆದೇ ಇಲ್ಲ. ಹರಿಶ್ಚಂದ್ರ ನಡೆದ, ಧರ್ಮರಾಯ ನಡೆದ, ದ್ರೌಪದಿ ನಡೆದು, ಮೀರಾಬಾಯಿ ನಡೆದರು. 1000 ವರ್ಷ ರೀ, 100 ವರ್ಷಗಳು ಹೋದರೂ ಕೂಡ ಅವರಿನ್ನೂ ಬದುಕಿದ್ದಾರೆ. ಯಾಕೆ? ನಡೆಯಿಂದ. ಅವ್ರು ನಡೆಯಿಂದ ಬದುಕ್ತಾರೆ ಮನುಷ್ಯ. ಅದಕ್ಕೆ ನಾವು ಅಂತಾರೆ ನಡಿ ಕಲಿಬೇಕು, ನಡೆಯಕ್ಕೆ ಕಲಿಬೇಕು. ನಡೆದಂತೆ ನುಡಿ, ನುಡಿದಂತೆ ನಡಿ ಅಂತ ಮಹಾತ್ಮರು ನಮಗೆ ಮ್ಯಾಲಿಂದ ಬೇರೆ ಹೇಳಿದ್ದಾರೆ. ನಮ್ಮ ಮಹಾನುಭಾವರು ಏತದ್ದೇಶ ಪ್ರಸೂತ ಸಕಾಲ ಅಗ್ರಜನ್ಮೇನ, ನಮ್ಮ ಹಿರಿಯರು ಇದನ್ನೇ ಹೇಳಿದರು. ನ ಲೋಭಾತ್ ನ ಭಯಾತ್ ಧರ್ಮಂ ನ ಚದೇತ್. ಸತ್ಯವನ್ನು ಬೇಡಿ, ಲೋಭಕ್ಕಾಗಿ, ಅಧಿಕಾರಕ್ಕಾಗಿ, ಸಂಸಾರಕ್ಕಾಗಿ ಸತ್ಯವನ್ನು ಬಿಡಬೇಡ್ರಿ. ಧರ್ಮ ಬಿಟ್ಟಿಲ್ಲಲ್ಲ, ಧರ್ಮ ಬಿಡಲಿಲ್ಲ, ರಾಜ್ಯ ಸಲುವಾಗಿ ಬಿಡಲಿಲ್ಲ. ಅದಕ್ಕನೇ ಇಲ್ಲಿ ತನಕ ಧರ್ಮ ಅದಾನ, ಅರ್ಜುನ ಅದಾನ, ಸೀತಾ ಅದಾಳ, ದ್ರೌಪದಿ ಅದಾಳ. ಜೀವನದಲ್ಲಿ ಬದುಕು ಐಶ್ವರ್ಯದಿಂದ ಅಲ್ಲ, ಸತ್ಯದಿಂದ, ಧರ್ಮದಿಂದ, ಗುಣದಿಂದ ಮನುಷ್ಯ ಬದುಕ್ತಾನೇನ. ಗುಣ ಪೂಜಾ ಸ್ಥಾನಂ ನಚ ಲಿಂಗಂ ನಚ ವಯಃ. ಮನುಷ್ಯನಿಗೆ ಜೀವಂತ ಮಾಡ್ತಾವ ಗುಣ, ಹಣ ಅಲ್ಲ. ನೀವು ತಿಳ್ಕೊಂಡ್ರಿ ಹಣ ಅಂತ. ಎಷ್ಟು ಮಂದಿ ರಾಜರಾಗಿ ಹೋಗ್ಯಾರ್ರಿ ಜಗತ್ತಿನೊಳಗೆ. ಯಾರು ಬದುಕ್ಯಾರ? ಒಬ್ಬ ಹರಿಶ್ಚಂದ್ರ. ಗುಣ ಅವನು ಬದುಕಿಸ್ತು. ಈ ದೇಶದೊಳಗೆ 1000 ಜನ ರಾಜರಾಗಿ ಹೋಗ್ಯಾರ. ಬದುಕ್ಯಾರ ಎಷ್ಟು ಮಂದಿ? ಯಾರಿಲ್ಲ. ಹಣವಿದ್ದವರು ಬದುಕಂಗಿಲ್ಲ, ಗುಣವಿದ್ದವರು ಬದುಕ್ತಾರೆ. ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನಿಗೆ ಗೌರವ ಮಾಡೋದು, ದೊಡ್ಡವ್ರನ್ನ ಮಾಡೋದು, ಸುಖ ಕೊಡೋದು ಗುಣನೇ ಬಿಡ, ಹಣ ಅಲ್ಲ. ಹಣ ಇದ್ದವರು ಶಾಂತಿಗಾಗಿ ಅಡವಿ ಸೇರ್ಯಾರಿ. ಅಡವಿ ಸೇರಿದವ್ರು ಯಾರೇ ಊರಿಗೆ ಬಂದಾರೆ? ಊರಂದ್ರೆ ಅಡವಿಗೆ ಹೋಗ್ಯಾರ. ಏನು ಕಡಿಮೆ ಇತ್ತು ರಾಜರಿಗೆ? ಹೆಣ್ಣು, ಮಣ್ಣು, ಹಣ್ಣು ಏನು ಕಡಿಮೆ ಇತ್ತು? ಇಲ್ಲ. ಗುಣಕ್ಕಾಗಿ ಪ್ರಾಣ ಕೊಟ್ಟು, ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಗುಹೇಶ್ವರ. ಹೆಣ್ಣಿಗೆ ಬಡಿದಾಡ್ದವರು ಸತ್ತಾರ, ಮಣ್ಣಿಗೆ ಬಡಿದಾಡ್ದವರು ಸತ್ತಾರ, ಹೊನ್ನಿಗೆ ಸತ್ತಾರ. ಪರಮಾತ್ಮಗೆ ಬಡಿದಾಡ್ದವರು ಬದುಕ್ಯಾರ. ಅಕ್ಕಮವೇ ಬದುಕಿದ್ದು, ಮೀರಾಬಾಯಿ ಬದುಕಿದ್ದು, ಬಿಟ್ಟು ಹೋಗ್ಯಾರಿ ಹೆಣ್ಣ, ಮಣ್ಣ, ಮಣ್ಣ. ಹಣಕ್ಕಾಗಿ ಬಡಿದಾಡ್ದವರು ಉಳಿಯಂಗಿಲ್ಲ, ಗುಣಕ್ಕಾಗಿ ಬಡಿದಾಡ್ದವರು ಜೀವಂತ ಆಗಿರ್ತಾರೆ ತಮ್ಮ ಜೀವನ ಸೂರ್ಯಚಂದ್ರ ಇರೋ ತನಕನೂ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಮಹಾನುಭಾವರು ಮ್ಯಾಲಿಂದ ಮ್ಯಾಲೆ ಹೇಳ್ತಾರೆ, ಹಣ ಬೇಡ ಅಂತ ಅಲ್ಲ, ಬೇಕು. ಅಡುಗೆಗೆ ಉಪ್ಪೆಟ್ಟು ಬೇಕು, ಅಷ್ಟು ಬೇಕು. ಅದಿಲ್ಲದೆ ನಡೆಯಂಗಿಲ್ಲ, ಸಂಸಾರ ನಡೆಯಂಗಿಲ್ಲ. ಅದೇ ಮುಖ್ಯ ಅಲ್ಲ, ಅದೇ ಮುಖ್ಯ ಅಲ್ಲ. ನಮ್ಮ ಜೀವನದಾನು ಅದೇ ಮುಖ್ಯ ಮಾಡ್ತೇವೆ. ಗುಣ ಕಳ್ಕೊಂಡು ಹಣ ಗಳಿಸ್ತೇವೆ, ಗುಣ ಕಳ್ಕೊಂಡು ಹಣ ಗಳಿಸ್ತೇವೆ. ಆ ಹಣ ನಿನಗೆ ಮುಂದೆ ಹೆಣ ಮಾಡ್ತದೆ ಅಷ್ಟೇ, ಮತ್ತೇನು ಮಾಡೋಂಗಿಲ್ಲ.
ಹಣ ನಿನಗೆ ಹೆಣ ಮಾಡ್ತದೆ. ನೀ ಹಣ ಕಳ್ಕೊಂಡು ಗುಣ ಗಳಿಸಿದೆ ಅಂತ ಕೇಳಿದ್ರೆ ನಿನಗೇನು ಮಾಡ್ತಾ ಅದು? ಏನು ಮಾಡ್ತದೆ ನಿನಗೆ? ಮಹಾತ್ಮ ಮಾಡ್ತದೆ, ಪರಮಾತ್ಮ ಮಾಡ್ತದೆ. ಹೆಣ ಮಾಡೋಂಗಿಲ್ಲ, ಪರಮಾತ್ಮ ಮಾಡಿ ಚಿರಂಜೀವಿ ಮಾಡ್ತದೆ ನಿನಗೆ. ಎಷ್ಟು ಮಂದಿ ಈಗ ನಾವು ಚರಿತ್ರೆ ಓದ್ತೀವಿ, ಅವರು ಗುಣವಂತರು ಹಣವಂತರಲ್ಲ. ಅವರು ಗುಣವಂತರಿದ್ದರು. ಹಣವಂತರು ಎಷ್ಟೋ ಮಂದಿ ಹುಟ್ಟ್ಯಾರೆ, ಎಷ್ಟೋ ಮಂದಿ ಸಾಯ್ತಾರೆ, ಯಾರು ಕೇಳ್ತಾರೆ? ಆದರೆ ನಾವು ಇಷ್ಟು ಮೂರ್ಖರಿದ್ದೇವೆ, ಗುಣ ಕಳ್ಕೊಂಡು ಹಣ ಗಳಿಸ್ತೇವೆ. ಏನು ಮಾಡಿದ್ರಿ? ರೊಕ್ಕಿದ್ರೆ ಸಾಕ್ರಿ. ಹಣಕ್ಕಾಗಿ ಸತ್ಯ ಬಿಡ್ತೇವೆ, ಹಣಕ್ಕಾಗಿ ಧರ್ಮ ಬಿಡ್ತೇವೆ, ಹಣಕ್ಕಾಗಿ ನೀತಿ ಬಿಡ್ತೇವೆ. ಆ ಹಣ ಕಡೆಗೆ ನಿನ್ನೆ ಬಿಟ್ಟು ಹೋಗ್ತದ, ಕಡೆಗೆ ನಿನ್ನೆ ಬಿಟ್ಟು ಹೋಗ್ತದ ಹಣ. ಧನೋ ಭೂಮೌ ಪಶುವಶ್ಯ ಗೋಷ್ಠೆ ಭಾರ್ಯ ಗೃಹದ್ವಾರೆ ಜನಸ್ಮಿಶಾನೆ ದೇಹಶ್ಚ್ಯುತಾಯಾಂ ಪರಲೋಕಮಾರ್ಗೆ ಧರ್ಮಾನುಗೋ ಗಚ್ಚತಿ ವದೇಕಃ. ಯಾವುದನ್ನು ಗುಣ ಕಳ್ಕೊಂಡು ಹಣ ಗಳಿಸಿರಿ, ಹಣ ಬ್ಯಾಂಕ್ನಾಗ ಮಣ್ಣಾಗ ಬರ್ತದೆ ನಿನ್ನ ಜೊತೆಗೆ. ಗುಣ ಕಳ್ಕೊಂಡು ಹಣ ಗಳಿಸೋದಲ್ಲ, ಹಣ ಕಳ್ಕೊಂಡು ಗುಣ ಗಳಿಸ್ಬೇಕು. ನಾವು ಉಲ್ಟಾ ಮಾಡ್ತೇವೆ. ನಮ್ಮ ಕೈ ಬಿಟ್ಟು ಹೋಗೋದನ್ನು ನಾವು ಗಳಿಸ್ತೇವೆ, ನಮ್ಮ ಜೊತೆಗೆ ಬರೋದನ್ನು ನಾವು ಬಿಡ್ತೇವೆ. ಮಹಾತ್ಮರು ಹಣ ಕಳ್ಕೊಂಡು ಗುಣ ಗಳಿಸಂದರು. ದಯಾ, ಧರ್ಮ, ಉಪಕಾರ ಹೋಗೋದು ಹರಿಶ್ಚಂದ್ರ ಎಲ್ಲ ಕಳ್ಕೊಂಡೆ ಬದುಕ್ಯಾನ ಇಲ್ಲಿ ತನಕ. ಎಲ್ಲ ಕಳ್ಕೊಂಡು ನಾವು ಬದುಕನ್ನಲ್ಲ ಇಲ್ಲಿ ತನಕ. ಹಣ ಕಳ್ಕೊಂಡ, ಗುಣ ಹಿಡಿದ, ಇಲ್ಲಿ ತನಕ ಬದುಕ್ಯಾನ. ಅನಸೂಯ ಎಲ್ಲ ಕಳ್ಕೊಂಡು ಗುಣ ಹಿಡಿದ್ಲು, ಇಲ್ಲಿ ತನಕ ಬದುಕ್ಯಾಳಕ್ಕೆ. ದ್ರೌಪದಿ ರಾಜ್ಯ ಕಟ್ಟು ಬರೀ ಒಂದು ಸೀರೆ ಮೇಲೆ ಹೊರಗೆ ಬಂದಳು, ಹಣ ಕಳ್ಕೊಂಡ್ಲು, ಗುಣ ಹಿಡಿದ್ಲು, ಬದುಕ್ಯಾಳಿ ಇಲ್ಲಿ ತನಕ. ಬದುಕು ಹಣದಿಂದ ಅಲ್ಲ, ಗುಣದಿಂದ. ಹಣ ಪೂಜೆ ಮಾಡೋಂಗಿಲ್ಲ, ಹಣಕ್ಕೆ ಸಮ್ಮಾನದ ಪೂಜೆ ಇಲ್ಲ. ಹಣಕ್ಕೆ ಸಮ್ಮಾನದ ನೀವು ಕುರ್ಚಿಯಾಗ ಸಾವುಕಾರ ಒಂದು ಮ್ಯಾಲೆ ಕುರ್ಚಿ ಕೊಂಡ್ರು ಅಂತ ಅಟೇ ಅಟೇ ಅದು ಕುರ್ಚಿ ಮಾಡೋತ್ತಿರಂಗಿಲ್ಲ. ಸಮ್ಮಾನದ ಪೂಜ್ಯತೆ ಇಲ್ಲ. ಎಷ್ಟು ಮಜಾ ಅದ ನೋಡ್ರಿ. ಸಮ್ಮಾನ ಬೇರೆ, ಪೂಜ್ಯತೆ ಬೇರೆ. ನಾವು ಸಮ್ಮಾನಕ್ಕೆ ಮಾಡ್ತೇವೇನ, ಆ ಮಾನ ಭಾಳ ಇರಂಗಿಲ್ಲ ರೀ. ಮಾನ ಅಂದ್ರೆ ಅಳತೆ, ಒಮ್ಮನ ಇಮ್ಮನ ಅಂತಿರಲಿ ನೀವು. ಒಮ್ಮನ ಇಮ್ಮನ ಅಂತಾರಲ್ಲ ಬಿಜಾಪುರ ಕಡೆ. ಅಳತಿ ಕಿಲೋ, 2 ಕಿಲೋ, 4 ಕಿಲೋ, ಆ ಮಾನ ಅವಾಗೇ ಇರಂಗಿಲ್ಲ. ಅದು ಭಾಳ ರೂಪವಂತರಿಗೆ ಸಮ್ಮಾನ ಕೊಡ್ತೇವೆ ನಾವು. 2 ದಿನ ಮುದುಕಿ ಆದ್ರೆ ಮಾನ ಸದಾ ಇರಂಗಿಲ್ಲ ಮನುಷ್ಯನಂತಕ್ಕೆ. ಮನುಷ್ಯನಿಗೇನಪ್ಪ ಅಂತ ಕೇಳಿದರೆ ಗುಣ ಇರ್ತಾವೆ. ಗುಣ ಪೂಜಾ ಸ್ಥಾನಂ ನಚ ಲಿಂಗಂ ನಚ ವಯ. ಮನುಷ್ಯನ ಗುಣಗಳು ಪೂಜ್ಯ ಮಾಡ್ತೇವಿನ, ಗುಣ ಇಲ್ಲ ಅಂತಂದ್ರೆ ಮನುಷ್ಯನಿಗಿಲ್ಲ, ಏನಕ್ಕಿಲ್ಲ. ಅದಕ್ಕೆ ಮಹಾನುಭಾವರು ಏನಂತ, ಜೀವನದಲ್ಲಿ ಹಣ ಗಳಿಸೋದಲ್ಲ, ಗುಣ ಗಳಿಸೋಕ್ಕೆ ಪ್ರಯತ್ನ ಮಾಡು. ಪರಮಾತ್ಮ ಹಣವಂತರಿಗೆ ಪ್ರೀತಿ ಮಾಡೋಂಗಿಲ್ಲ, ಗುಣವಂತರಿಗೆ ಪ್ರೀತಿ ಮಾಡ್ತಾನೆ. ಯಾಕೆ? ಅವನ ಹಂತಕ್ಕೆ ಲಕ್ಷ್ಮಿ ಅದಾಳು, ನಿನ್ನ ಜರುರತ್ತಿಲ್ಲ ಅವನಿಗೆ. ಪರಮಾತ್ಮ ಹಂತಕ್ಕೆ ಲಕ್ಷ್ಮಿ ಅದ, ನಿನ್ನ ಜರುರತ್ತಿಲ್ಲ ಅವನಿಗೆ. ಪರಮಾತ್ಮ ಗುಣವಂತರಿಗೆ ಪ್ರೀತಿ ಮಾಡ್ತಾನೆ, ಹಣವಂತರಿಗೆ ಪ್ರೀತಿ ಮಾಡೋದಿಲ್ಲ. ಹಣದ ಜೊತೆ ಗುಣ ಇತ್ತು ಅಂದ್ರೆ ಪರಮಾತ್ಮ ಪ್ರೀತಿ ಮಾಡ್ತಾನೆ. ನಾವು ಹಣಕ್ಕೆ ಪ್ರೀತಿ ಇಲ್ಲ. ಮಹಾತ್ಮರು ಪರಮಾತ್ಮ ಗುಣಕ್ಕೆ ಪ್ರೀತಿ ಮಾಡ್ತಾರೆ ವಿನ ಹಣಕ್ಕೆ ಪ್ರೀತಿ ಮಾಡೋದಿಲ್ಲ. ನಾ ತಿಳ್ಕೊಂಡು ನಾ ಸಾವ್ಕಾರ ಇದ್ದೀನಿ, ನಾ ಭಾಳ ಇದ್ದೀನಿ, ನಂಗೆ ಸಮ್ಮಾನ ಕೊಡ್ತಾರೆ, ಅದಿಲ್ಲ. ಮಹಾತ್ಮರಂತಕ್ಕೆ ಗುಣ ಇರಬೇಕು. ಹಣದ ಜೊತೆಗೆ ಗುಣ ಇತ್ತು ಅಂದ್ರೆ ಅವನು ಸ್ವೀಕಾರ ಮಾಡ್ತಾರೆ. ಬರೀ ಹಣ ಅದ, ಗುಣ ಇಲ್ಲ ಅಂದ್ರೆ ಸ್ವೀಕಾರ ಮಾಡೋಂಗಿಲ್ಲ ಮಹಾತ್ಮರು. ಅದಕ್ಕೆ ಗುಣವೇ ಪೂಜಾ ಸ್ಥಾನ. ಮನುಷ್ಯನಿಗೆ ಗೌರವ ಕೊಡೋದು, ಕಿಮ್ಮತ್ತು ಕೊಡೋದು, ದೊಡ್ಡವರು ಮಾಡೋದು ಗುಣನೇ ವಿನ ಹಣ ಅಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಮನುಷ್ಯ ಜೀವನದಲ್ಲಿ ಗುಣ ಸಂಪಾದನೆ ಮಾಡಬೇಕು ವಿನ ಹಣ ಸಂಪಾದನೆ ಬೇಡಲ್ಲ. ಅದು ನಂಬರ್ 2. ಜಗತ್ತಿನಲ್ಲಿ ಸಮ್ಮಾನ ಹಣದಿಂದ.
ಗುಣದಿಂದ ಪರಮಾತ್ಮ ಸಮ್ಮಾನ ಮಾಡ್ತಾನೆ, ಮಹಾತ್ಮ ಸನ್ಮಾನ ಮಾಡ್ತಾರೆ. ಹಣದಿಂದ ಪ್ರಪಂಚ ಸನ್ಮಾನ ಮಾಡ್ತಾರೆ. ಪ್ರಪಂಚ ಸನ್ಮಾನ ಮಾಡೋದು ಹಣದಿಂದ, ಪರಮಾತ್ಮ ಸನ್ಮಾನ ಮಾಡೋದು ಗುಣದಿಂದ. ಅದಕ್ಕೆ ಮಹಾನುಭಾವರು ನೀ ಜಗತ್ತು ಚಲೋ ಅನ್ನಬೇಕು ಏನು ದೇವರು ಚಲೋ ಅನ್ನಬೇಕು ಅನ್ನೋದು ವಿಚಾರ ಮಾಡು. ಜಗತ್ತು ಚಲೋ ಅನ್ಬೇಕಂದ್ರೆ ಹಣ ಬೇಕೇ. ಮತ್ತು ಅವರು ಯಾವಾಗ ಚಲೋ ಅಂತ ಎರಡು ದಿನ ಚಲೋ ಅಂತಾರೋ ಗೊತ್ತಿಲ್ಲ. 100 ಕೊಡೋಂಗಿದ್ದು 200 ಕೊಡೋ ಬಂದ್ರೆ ನನಗೆ ಬಿಡ್ತಾರೆ, ಮತ್ತು ಅವನು ಬೆನ್ನು ಹತ್ತಾರ ಅವರು. ಜಗತ್ತು ಪರಮಾತ್ಮ ಹಾಗಲ್ಲ. ಗುಣ ಅದು ಕಡಿಮೆ ಹೆಚ್ಚು ಆಗುವುದಿಲ್ಲ. ಗುಣ ಸದ್ಗುಣ ಸದಾ, ದಯಾ ಸದಾ, ವೈರಾಗ್ಯ ಸದಾ, ನೀತಿ ಸದಾ. ಇದು ಗುಣ ಹೆಚ್ಚು ಕಡಿಮೆ ಆಗುವುದಲ್ರಿ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವೋ. ಜೀವನದಲ್ಲಿ ಗುಣ ಸಂಪದ ಆಗಬೇಕೆ ವಿನ ಹಣ ಸಂಪದ ಆಗಬಾರ್ದು. ಪರಂತು ನಾವು ಬರೀ ರೊಕ್ಕ 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 ಹಣ ಹಣ ಅಂತೇಳಿ ಮುಂದೆ ಹಣ ಆಗ್ತೀರಿ. ಹಣ ಹಣ. ಅದಕ್ಕೆ ಮನುಷ್ಯಪ್ಪ ಗುಣಗಳನ್ನು ನೀ ಮಾಡು. ಮನುಷ್ಯನ ತಾಯಿ ತಂದೆ ಮಗನಿಗೆ ಕೊಡುವುದೇನು? ನಾ ಭಾಳ ನಮ್ಮಪ್ಪ ಭಾಳ ಗಳಿಸಿಟ್ಟಾನ. ಮನುಷ್ಯನಿಗೆ ಮಕ್ಕಳಿಗೆ ಗುಣ ಕಲಿಸ್ಬೇಕ್ರಿ, ಗುಣ ಕಲಿಸ್ಬೇಕು. ನಾವು ಹಣ ಗಳಿಸೋದು ಕಲಿಸ್ತೇವೆ, ಗುಣ ಗಳಿಸೋದು ಕಲಿಸಂಗಿಲ್ಲ. ಜೀವನದಲ್ಲಿ ಹಣವಂತ ಒಬ್ರಿಗತ್ತೂ ಒಬ್ಬರು ಸಿಗ್ತಾರೆ. ಭಾಳ ಜಗತ್ತಿನೊಳಗೆ ಹಣವಂತರದ, ಗುಣವಂತರು ಸಿಗೋದು ಭಾಳ ಕಠಿಣ ರೀ. ಹಣ ಹೆಂಗಿದ್ರು ಗಳಿಸೋಕೆ ಬರ್ತದೆ, ಗುಣ ಹೆಂಗಿದ್ರು ಗಳಿಸೋಕೆ ಬರೋಂಗಿಲ್ಲ. ಗುಣಕ್ಕೆ ತ್ಯಾಗ ಬೇಕು, ಬಲಿದಾನ ಬೇಕು, ನಿಸ್ವಾರ್ಥತೆ ಬೇಕು, ದೊಡ್ಡ ಭಾವನೆ ಬೇಕು. ಗುಣ ಬರಬೇಕು, ಹಾಗೆ ಬರೋಂಗಿಲ್ಲ ಅದು. ಹಣ ಬಾಯಿ ಹುಕ್ಕೊಂಡು ಕುರ್ಕಂತೀರ ನೀವು, ಹೆಂಗಾದ್ರೂ ಗಳಿಸೋಕೆ ಬರ್ತದೆ. ಮೋಸದಿಂದ, ವ್ಯಾಪಾರದಿಂದ ಭಿನ್ನ ಗಳಿಸೋಕೆ ಬರ್ತದೆ ಹಣ. ಗುಣ ಹಂಗೆ ಬರೋಂಗಿಲ್ಲ. ಗುಣ ಅದು ಬೆಂಕಿಯಾಗಿ ಬಿದ್ದ ಬಂಗಾರದ, ಸುಟ್ಟದ ತೇಜಪದ ಹಾಕೋದು ಬಂಗಾರ ಸುಟ್ಟುಕೊಂಡ್ರೆ ಅದು ಬಂಗಾರ ಹಾಕೋದು, ಹಾಗೆ ಆಗಂಗಿಲ್ಲ. ಹಂಗೆ ಮನುಷ್ಯ ಜೀವನದಲ್ಲಿ ಕೀರ್ತಿವಂತನಾಗಬೇಕಾದ್ರೆ ಗುಣ ಬೇಕು ಮನುಷ್ಯನಿಗೆ, ಹಣ ಅಲ್ಲ. ಹಣ ಸ್ವಲ್ಪ ದಿವಸ ಅವನಿಗೆ ಅನ್ನಿಸ್ತದೆ, ಪರಂತು ಅದು ಮೇಕಪ್ ಸೌಂದರ್ಯ. ಮದುವೆಯಾಗಿ ಮೇಕಪ್ ಮಾಡ್ತಾರಲ್ಲ, ಅದು ಎಷ್ಟೊತ್ತಿರ್ತದೆ ರೀ. ಮೇಕಪ್ ಸೌಂದರ್ಯ ಅದು ಬಹಳ ಹೊತ್ತು ಇರಂಗಿಲ್ಲ, ಅದು ಮತ್ತೆ ಹೋಗ್ತದಲ್ಲ. ಹಂಗೆ ಹಣದಿಂದ ಬಂದ ಹೊಗಳಿಕೆ ಅದು ಬಹಳ ದಿವಸ ಇರಂಗಿಲ್ಲ. ಗುಣದಿಂದ ಬಂದ ಹೊಗಳಿಕೆ ಹೆಂಗೆ? ಧರ್ಮ ಗುಣದಿಂದ, ದ್ರೌಪದಿ ಗುಣದಿಂದ, ಸಾವಿತ್ರಿ ಗುಣದಿಂದ, ಇವರೆಲ್ಲ ಗುಣದಿಂದ ಇಲ್ಲಿವರೆಗೆ ಸೂರ್ಯಚಂದ್ರ ಇರೋ ತನಕ ಅವರು ಜೀವಂತವಾಗಿ ಅಮರರಾಗಿ ಉಳಿದಾರೆ ವಿನ ಹಣದಿಂದ ಅಲ್ಲ. ಅವ್ರ ಗುಣ ಅವರನ್ನು ಶ್ರೀಮಂತಿಕೆ ಮಾಡಿತು, ಅವರ ಆಚಾರ ಅವರಿಗೆ ಶ್ರೀಮಂತಿಕೆ ಮಾಡಿತು, ಅವರ ನಿಷ್ಠೆ ಅವರಿಗೆ ಶ್ರೀಮಂತ ಮಾಡಿತು, ಅವರ ಶ್ರದ್ಧೆ ಅವರಿಗೆ ಸೂರ್ಯಚಂದ್ರ ಇರೋ ತನಕನೂ ಅವರಿಗೆ ಚಿರಂಜೀವಿ ಮಾಡ್ತು. ಯಾಕೆ? ಮನುಷ್ಯನ ಗುಣಗಳು. ಅದಕ್ಕೆ ಪುಣ್ಯಾತ್ಮನ ನಮ್ಮ ಮಹಾತ್ಮರಂತಾರೆ, ಹಣವ ಗಳಿಸಬೇಕಿಂಥದ್ದು ನರ ಜನರಿಗೆ ಕಾಣಿಸದಂಥದ್ದು. ಗುಣ ಕಾಣಂಗಿಲ್ಲ. ಮನುಷ್ಯ ಕರ್ಗದನ, ಗುಣ ಚಲೋ ಇರ್ತವೆ. ಮನುಷ್ಯ ಕೆಂಪದನ, ಗುಣ ಚಲೋ ಇರಂಗಿಲ್ಲ. ಗುಣ ಕಾಣಿಸಂಗಿಲ್ಲವು, ನಡೆದ ಮೇಲೆ ಗೊತ್ತಾಗ್ತದ. ಚಲೋ ಕೆಟ್ಟ ಮಾತಾಡಿದ ಮೇಲೆ ಗೊತ್ತಾಗ್ತದ. ಅಂತ ಗೊತ್ತಾಗಿಲ್ಲ, ನೀವು ಚಲೋ ಕೆಟ್ಟ ಅನ್ನೋದು ಗೊತ್ತಾಗಿಲ್ಲ ಅವನಿಗೆ. ಹಂಗೆ ಮನುಷ್ಯನಿಗೆ ನಡೆ ಅಂತಕ್ಕಂಥದ್ದು ಭಾಳ ಕಿಮ್ಮತ್ತದ, ಭಾಳ ಅವಶ್ಯಕತೆ ಅದ. ಅದಕ್ಕೆ ಮಹಾತ್ಮರು ನಡೆದಂತೆ ನುಡಿ, ನುಡಿದಂತೆ ನಡಿ ಅಂತ ಮ್ಯಾಲಿಂದ ಮೇಲೆ ನಮ್ಗೆ ಎಚ್ಚರ ಹೇಳ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಹುರುಳಿಲ್ಲ ವಯ್ಯ. ಬಸವಣ್ಣ ನಡೆ ನುಡಿಗೆ ಸಾಂಗತ್ಯ ಇರಬೇಕು. ಅದಕ್ಕೆ ನೀತಿ ಅಂತ ಕರೆದಾರೆ, ಅದಕ್ಕೆ ಧರ್ಮ ಅಂತ ಕರೆದಾರೆ. ಅವರಿಗೆ ಮಹಾತ್ಪುರುಷರು, ಸತ್ಪುರುಷರು, ಸಜ್ಜನರು, ಸಂತರು, ಶರಣರು ಅಂತ ಕರೆದಾರೆ. ಜೀವನದಲ್ಲಿ ನಡೆ ನುಡಿ ಒಂದು ಆಗಿರಬೇಕು ಅಂತ ತಿಳ್ಕೊಂಡೆ ಮಹಾತ್ಮನಪ್ಪ ಅಂದ್ರೆ
ನಡಿ ನುಡಿ ಒಂದಾಗಿರ್ತದೆ. ಅದಕ್ಕೆ ಚರಿತ್ರ ಅಂತಾರೆ. ಅದಕ್ಕೇನಂತಾರೆ? ಚರಿತ್ರ ಅಂದರೆ ಏನು? ನುಡಿದಂತೆ ನಡೆಯುವುದು, ನಡೆದಂತೆ ನುಡಿಯುವುದಕ್ಕೆ ಚರಿತ್ರ ಅಂತಾರೆ ಮನುಷ್ಯನಿಗೆ. ಆ ಚರಿತ್ರದಲ್ಲಿ ಏನಪ್ಪ ಅಂತ ಕೇಳಿದರೆ ಭಾಳ 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 ಕಮ್ಮ. ಎಲ್ಲೋ ದ್ರೌಪದಿ, ಎಲ್ಲೋ ಧರ್ಮರಾಯ, ಹೆಂಗೆ ನೋಡ್ರಿ. ಎಷ್ಟು ಜನರ ಜಗತ್ತಿನೊಳಗಿಲ್ಲ, ಎಷ್ಟು ಜನ ಅದರ ಜನ ಶರಣರು ಎಷ್ಟು ಮಂದಿ, ಸಂತರು ಎಷ್ಟು ಮಂದಿ ಅದರಿ. ಮಹಾರಾಷ್ಟ್ರದೊಳಗೆ ಕೋಟ್ಯಾನು ಕೋಟಿ ಜನಸಂಖ್ಯೆ ಅದ, ಎಣಿಸುವಷ್ಟು ಸಂತರು. ಕರ್ನಾಟಕದೊಳಗೆ ಕೋಟ್ಯಾನು ಕೋಟಿ ಜನಸಂಖ್ಯೆ ಅದ, ಕೈಯಾಗಿ ಎಣಿಸುವಷ್ಟು ಶರಣರು. ಯಾಕೆ? ಕಠಿಣದ ಚರಿತ್ರೆ ಆಗೋದು ಕಠಿಣದ ಮನುಷ್ಯನಿಗೆ. ಚರಿತ್ರೆಯಪ್ಪ ಅಂತ ಕೇಳಿದರೆ ನುಡಿದಂತೆ ನಡಿ, ನಡೆದಂತೆ ನುಡಿದಕ್ಕೆ ಚರಿತ್ರ ಅಂತ. ಚರಿತ್ರ ಅಂದ್ರೆ ಮತ್ತೇನಿಲ್ಲ. ಹೆಂಗೆ ನಡೀತಿ ಹಾಗೆ ನುಡಿ, ಹೆಂಗೆ ನುಡಿತಿ ಹಾಗೆ ನಡಿ, ಇದಕ್ಕೆ ಚರಿತ್ರ ಅಂತಾರೆ. ಚರಿತ್ರ ಅಂದ್ರೆ ಏನಿಲ್ಲ. ಅದಕ್ಕೆ ಮನುಷ್ಯ ಏನಪ್ಪ, ಚರಿತ್ರೆ ಇದ್ದ ಮನುಷ್ಯ ಏನಪ್ಪ ಅಂದ್ರೆ ಪೌರ್ಣಿಮೆ ಚಂದ್ರ ಇದ್ದಂಗೆ. ಏನೊಂದು ಕಲೆ ಇಲ್ಲ ಚಂದ್ರ ಇರ್ತಾನೆ. ಹಂಗೆ ಮನುಷ್ಯನ ಜೀವನದಲ್ಲಿ ಏನಪ್ಪ ಅಂತ ಕೇಳಿದರೆ ಯಾವ ಥರದ ಕಾಯ ವಾಚ ಮನಸ ಇರಬೇಕು. ಆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಜೀವನದಲ್ಲಿ ತನ್ನ ಧ್ಯೇಯವನ್ನು, ಲಕ್ಷ್ಯವನ್ನು ಮುಟ್ಟಲಿಕ್ಕೆ ಬರ್ತದೆ, ಕಷ್ಟ ಆದರೂ ಕೂಡ. ಅದಕ್ಕೆ ಮಹಾತ್ಮರಪ್ಪ ಅಂದ್ರೆ ನಿನ್ನ ನೀತಿಯನ್ನು, ಧರ್ಮವನ್ನು ಜೀವನದಲ್ಲಿ ಕಾಪಾಡಲಿಕ್ಕೆ ಪ್ರಯತ್ನ ಮಾಡು. ಮನುಷ್ಯನೇನಪ್ಪ ಅಂತ ಕೇಳಿದರೆ ಅವನನ್ನು ಜೀವಂತ ಇಡ್ತದೆ, ಅವನಿಗೆ ಸಾಯ್ಗೊಡಂಗಿಲ್ಲ. ಶರೀರ ಹೋಗ್ತದೆ, ಅವನಿಗೆ ಜೀವಂತ ಇಡ್ತದೆ. ಆಚಾರ ಜೀವಂತ ಇಡ್ತದೆ. ಅವರೆಲ್ಲ ಹೋಗ್ಯಾರಲ್ರಿ. ದ್ರೌಪದಿ ಹೋಗ್ಯಾಳ, ಸಾವಿತ್ರಿ ಹೋಗ್ಯಾಳ, ಧರ್ಮರಾಯ ಹೋಗ್ಯಾನ, ಶರೀರ ಹೋಗ್ಯದ. ಅವ್ರು ಹೋಗ್ಯಾರ. ಅವ್ರ ಹೆಸರು ಹಿಡಿತೀರಿ, ಸಾವಿತ್ರಿ ಹೆಸರು ಹಿಡಿತೀರಿ, ಅಕ್ಕ ಮಾದೇವಿ ಹೆಸರು ಹಿಡಿತೀರಿ. ಅವ್ರು ಹೋಗ್ಯಾರ, ಅವ್ರ ಹೆಸರು ಅಜರ್ ಅಮರ್ ಆದ. ಚರಿತ್ರ ಅಂದ್ರೇನು? ಶಾಸ್ತ್ರ ಹೇಳ್ತಾರೆ, ಕ್ಯಾರೆಕ್ಟರ್ ಈಸ್ ದ ಟ್ರಾನ್ಸಾಕ್ಷನ್ ಆಫ್ ದ ನಾಲೆಜ್ ಇಂಟು ಆ್ಯಕ್ಷನ್. ನಿನ್ನ ಜ್ಞಾನವನ್ನು, ವಿಚಾರವನ್ನು ಆಚಾರದಲ್ಲಿ ತರುವುದೇ ಚರಿತ್ರೆ. ಚರಿತ್ರೆ ಅಂದ್ರೇನು? ವಿಚಾರ ಭಾಳ ಚಂದ. ಸತ್ಯಮವಾದ ಧರ್ಮಂ ಚದ ಮಾಹಿಂಸಾತ್ ಸರ್ವಭೂತಾನೆ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯಪಡಬೇಡ, ತನ್ನ ಬಣ್ಣಿಸಬೇಡ. ಎಲ್ಲರಿಗೆ ಕಂಠಿರ್ಬೇಕು ಬಹುಶಃ ಇದು. ಕಂಠ ಎಲ್ಲರಿಗೆ ಅದಲ್ಲ, ಎಲ್ಲರ ಬಾಯಾಗದ. ಕಳ್ತನ ಮಾಡಿರೇ ಇಲ್ಲ, ಸುಳ್ಳು ಹೇಳಿರೇ ಇಲ್ಲ, ನನ್ನಂಥವ ಯಾರೂ ಇಲ್ಲ ಅಂತ ಅಂದಿರೇ ಇಲ್ಲ, ಇನ್ನೊಬ್ಬರಿಗೆ ಬೈದಿರೇ ಇಲ್ಲ. ಕಂಠದ ಚಂತಾನ ಮಾತಾಡ್ತೇವೆ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹೊಳೆಯಲೇಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಇದೇ ನಮ್ಮ ಗಂಡನ ಒಲಿಸುವ ಪರಿ, ಹೆಂಡತಿ ಒಲಿಸುವ ಪರಿ. ಕೂಡಲ ಸಂಗಮ ಹಾದವ ಮಾಡ್ಕೊಂಡು ಅವನ ಮುಂದೆ, ಅಪ್ಪನ ಮುಂದೆ ಮಾಡ್ಕೊಂಡು ಹೆಂಡತಿಗಳು ಸುಳ್ಳು ಹೇಳ್ತೀರಿ ಅಂದರೆ ಏನು? ದೇವರು ಸುದ್ದಿ ಹೇಳೋದು ಏನದ? ಇಷ್ಟು ನೀಚರು ನಾವಿದ್ದೇವೆ. ಮಾಡ್ಕೊಂಡು ಗಂಡಿಗೆ ಸುಳ್ಳು, ಮಾಡ್ಕೊಂಡು ಹೆಂಡತಿಗೆ ಸುಳ್ಳು, ಇಬ್ಬರು ಕೈ ಹೇಳ್ತಾರೆ. ಲಗ್ನದಾಗ ಅನಿಸ್ತಾರೆ ನೋಡಿ, ಏನಪ್ಪ, ಇನ್ನು ನಿನ್ನ ಬಿಟ್ಟು ನಾ ಇಲ್ಲ, ನನ್ನ ಬಿಟ್ಟು ನೀ ಇಲ್ಲ, ಅಗ್ನಿಸಾಕ್ಷಿ ಸುಳ್ಳು ಹೇಳ್ತೀರಿ. ನಾಚಿಕೆ ಬರೋದಿಲ್ಲ ಮನಸ್ಸಿಗರೆ? ನಾಚಬೇಕು ಒಂದಿಷ್ಟದ. ಪ್ರಮಾಣ ಮಾಡ್ತೀರಿ, ಆಣೆ ಮಾಡ್ತೀರಿ, ದೇವರ ಮುಂದೆ ನಿಂತು, ಅಗ್ನಿ ಮುಂದೆ ನಿಂತು ಆಣೆ ಮಾಡ್ತೀರಿ. ಎಷ್ಟು ಗಂಡು ಮುಚ್ಚಿ ಮಾಡ್ತೀರಿ, ಎಷ್ಟು ಹೆಂಡತಿ ಮುಚ್ಚಿ ಮಾಡ್ತೀರಿ? ಎಲ್ಲಿದೆ ಸತ್ಯ? ಎಲ್ಲಿದೆ ಸತ್ಯ? ಸತ್ಯ ಇದ್ದವರಲ್ಲಿ ಶ್ರೀಮಂತಿಕೆ ಇರಂಗಿಲ್ಲ ರೀ. ಅವರಲ್ಲಿ ಹೃದಯ ಶ್ರೀಮಂತಿಕೆ ಇರ್ತದೆ, ಭಕ್ತಿ ಶ್ರೀಮಂತಿಕೆ ಇರ್ತದೆ, ವೈರಾಗ್ಯ ಶ್ರೀಮಂತಿಕೆ ಇರ್ತದೆ. ನೀವು ನೋಡಲ್ಲ, ಎಲ್ಲ ಶರಣರದು ನೋಡಿ, ಸಂತರದು ನೋಡಿ. ಅಷ್ಟು ಬಹಳ ಕಠಿಣದ, ಬಹಳ ಕಠಿಣದ.
ಬೇಡ. ನಮ್ಮ ಜೀವನದಲ್ಲಿ ಎಷ್ಟರೇ ತೊಗೊಂಬರ್ರಿ ಅದನ್ನು, ಸತ್ಯವನ್ನು. ಅಡಿಗೆಯಾಗ ಉಪ್ಪಿದ್ದಟ್ರ ತರ್ರಿ, ಅಷ್ಟರ ತರ್ರಿ, ಇಡೀ ಅಡಿಗೆ ರುಚಿ ಹಾಕದ. ನಿಮ್ಮ ಜೀವನದಲ್ಲಿ ಎಷ್ಟರೇ ಸತ್ಯವನ್ನು ತರ್ರಿ, ಚರಿತ್ರವಾನರಾಗ್ರಿ. ಚರಿತ್ರೆ ಅಂದರೆ ಏನು? ನೀನು ನಂಬಿದೆ ಅದನ್ನು ಸಾಯುತ್ತಾಗ ಬಿಡೋಂಗಿಲ್ಲ, ಅದೇ ಚರಿತ್ರೆ. ಹೆಂಡತಿ ನಂಬಿದೆ ಸಾಯುತ್ತಾಗ ಬಿಡಬೇಡ, ಗಂಡನ ನಂಬಿದೆ ಸಾಯ್ತಾಗ ಬಿಡಬೇಡ, ಮನೆ ನಂಬಿದೆ ಬಿಡಬೇಡ, ಅಣ್ಣ ತಮ್ಮರು ನಂಬಿದೆ ಬಿಡಬೇಡ, ದೇವ್ರು ನಂಬಿದೆ ಚರಿತ್ರೆ ಅಂದರೆ ಏನು? ನಂಬುದನ್ನು, ಒಪ್ಪಿಕೊಂಡದ್ದನ್ನು ಪ್ರಾಣ ಹೋಗೋ ತನಕ ಬಿಡದೆ ಇರುವುದು ಚರಿತ್ರೆ. ನೀ ಯಾರಿಗೆ ನಂಬಿದೆಪ್ಪ? ತಾಯಿಗೆ ನಂಬಿದೆ, ತಂದೆಗೆ ನಂಬಿದೆ, ಹೆಂಡತಿಗೆ ನಂಬಿದೆ, ಗಂಡಿಗೆ ನಂಬಿದೆ, ದೇವ್ರಿಗೆ ನಂಬಿದೆ, ಗುರುವಿಗೆ ನಂಬಿದೆ, ಯಾರಿಗಾರೆ ನಂಬಿದ್ದೀನಿ? ದುರಾಚಾರಿ. ಯಾರಿಗೂ ನಂಬಲಿಲ್ಲ. ಗಂಡಿಗೆ ಮೋಸ, ಹೆಂಡತಿಗೆ ಮೋಸ, ಅಪ್ಪಗೆ ಮೋಸ, ಅವ್ಗೆ ಮೋಸ, ಅಣ್ಣಗೆ ಮೋಸ, ತಮ್ಮಗೆ ಮೋಸ. ಚರಿತ್ರ ಅಂತಾರೆ ಇದಕ್ಕೆ, ಸುಚರಿತ್ರ. ಮನುಷ್ಯನಿಗೆ ಕಿಮ್ಮತ್ತು ಕೊಡೋದು ಚರಿತ್ರೆ ಕಿಮ್ಮತ್ತು ಕೊಡ್ತದೆ. ಹಣ, ಐಶ್ವರ್ಯ, ಅಣ್ಣ ತಮ್ಮ ಕಿಮ್ಮತ್ತು ಕೊಡೋಂಗಿಲ್ಲ. ಅವಾಗ ಅಷ್ಟು ಚಲೋ ಅನ್ನಿಸ್ತಾವ. ಮನುಷ್ಯನ ಜೀವಂತ ಮಾಡೋದು ಅವನ ಚರಿತ್ರೆ ಮಾಡ್ತದೆ ವಿನಃ ಸತ್ಯಮವಾದ ಧರ್ಮಂಚರ ಮಾ ಹಿಂಸಾತ್ ಸರ್ವಾಣಿ ಭೂತಾನಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಬಲಿಸುವ ಪರಿ. ಎಷ್ಟು ಸರಳ ಹೇಳಿದ್ರಿ. ಒಂದರೆ ಕಳಬೇಡ, ಕೊಲಬೇಡ, ಹುಸಿಯ ನಡೆಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರು ಅಳಿಯಲು ಬೇಡ. ಒಂದರೆ ಪರಮಾತ್ಮನ ಒಲಿಸತಕ್ಕಂಥ ರೀತಿ ಇಟ್ ಈಸ್ ದ ವೇ ಟು ಗೆಟ್ ದ ಗೋಲ್. ಇದು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಕ್ಕೆ ದಾರಿ ಅದ. ಒಂದು ಪತ್ತೆ 2-3 ಹೇಳ್ತಾರೆ ರೀ. ಯಾವುದೋ ಒಂದರೆ ಹಿಡಿ. ಆರೋಗ್ಯ ಹೆಂಗೆ ಬರ್ತದೆ? ನಾನು ಪತ್ತೇನೆ ಮಾಡೋಂಗಿಲ್ಲ ಅಂದ್ರೆ ಆರೋಗ್ಯ ಆಗೋದಿಲ್ಲ. ನಿನ್ನ ಹೆಣ ಎತ್ತದು. ನಮಗೆ ಆರೋಗ್ಯಕ್ಕೆ ಇಷ್ಟು ಲೆಕ್ಕ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಒಂದರೆ ಹಿಡಿ. ಒಂದೊಂದು ಹಿಡಿದು ಮಹಾತ್ಮರಾಗ್ಯಾರ. ಕಳಬೇಡ ಮಹಾತ್ಮರಾಗ್ಯಾರ, ಕೊಲಬೇಡ ವಾಲ್ಮೀಕಿ ಮಹಾತ್ಮ ಅದ. ಕಳಬೇಡ ಇಲ್ಲೇ ನಮ್ಮ ಮಹಾರಾಷ್ಟ್ರದಾಗ ಕಳಬೇಡ ಮಹಾತ್ಮ ಅದ. ಒಂದೇ ಗುಣದಿಂದ ಸಂತರಾಗ್ಯಾರ, ಮಹಾತ್ಮರಾಗ್ಯಾರ. ಸುಳ್ಳು ಬಿಟ್ಟವರು ಮಹಾತ್ಮರಾಗ್ಯಾರ. ಒಂದೇ ಸುಳ್ಳು ಬಿಟ್ಟವರು ಮಹಾತ್ಮರಾಗ್ಯಾರ. ನೀ ಎಲ್ಲನೂ ಮಾಡಕತ್ತೀವಿ, ಹೆಂಗೆ ಮಹಾತ್ಮಕ್ಕೆಪ್ಪ? ಕಳ್ತನ ಮಾಡ್ತಿ, ಸುಳ್ಳು ಹೇಳ್ತಿ, ಕೊಲ್ತಿ, ಸುಳ್ಳು ಎಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ತನ್ನ ಬಣ್ಣಿಸಬೇಡ. ಇವೆಲ್ಲ ನನ್ನಂಥ ಗುಣ ಅದಾವ. ನಾ ಹೆಂಗೆ ದೊಡ್ಡವಾಗ ಸಾಧ್ಯದ ಹೇಳಿ? ಆಗೋದಿಲ್ಲ. ಒಂದೊಂದೇ ಗುಣದಿಂದ ಮಹಾತ್ಮರಾಗ್ಯಾರ. ಕಳ್ತನ ಬಿಟ್ಟವರಾಗ್ಯಾರ, ಸುಳ್ಳು ಬಿಟ್ಟವರಾಗ್ಯಾರ, ಕೊಲ್ಲುದು ಬಿಟ್ಟವರಾಗ್ಯಾರ, ಶರಣರಾಗ್ಯಾರ, ಸಂತರಾಗ್ಯಾರ, ಮಹಾತ್ಮರಾಗ್ಯಾರ, ಪೂಜೆ ಹೊಳಕತ್ಯಾರ. ಒಂದೊಂದು ಗುಣ ಬಿಟ್ಟವು. ಇವೆಲ್ಲ ಗುಣ ನಮ್ಮ ಹಂತಕ್ಕೆ ಅದಾವ. ನಾವು ಕಳ್ತನ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಕೊಲ್ತೇವೆ, ನನ್ನಂತವ ಯಾರಿಲ್ಲ ಅಂತ ಬಣ್ಣಿಸ್ತೇವೆ, ಮಂದಿಗೆ ನಿಂದ ಮಾಡ್ತೇವೆ. ಹೆಂಗೆ ನಮ್ಗೆ ಸುಖ ಸಿಕ್ಕಿತ್ತು? ಹೆಂಗೆ ನಾವು ದೊಡ್ಡವರಾಜ ಪುಣ್ಯಾತ್ಮರೇ? ಅದಕ್ಕೆ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ, ಹಿಂಗೆ ಇರೋದಕ್ಕೆ ಅನಾಚಾರಿ ಅಂತ ಕರೀತಾರೆ. ಮನುಷ್ಯ ಜೀವನದೊಳಗೆ ಆಚಾರವಂತನಾಗಬೇಕು. ಆಚಾರವಂತನೇ ಅಂದ್ರೇನು? ಶಾಸ್ತ್ರ, ಸಮಾಜ ಏನು ಹೇಳ್ತ ಹಂಗೆ ನಡೆಯೋದಕ್ಕೆ ಆಚಾರ ಅಂತಾರೆ.
ಆಸಮಂತಾತ್ ಚರತಿ ಇತಿ ಆಚಾರ. ಎಲ್ಲರಿಗೂ ಸುಖ ಆಗಂಗೆ ನಡೆಯೋದಕ್ಕೆ ಆಚಾರ ಅಂತ. ನಾನು ಹೆಂಡ್ರಗಂಡ್ರ ಮಕ್ಕಳಿಗೆ ನಮ್ಮವ್ರಿಗೆ ಅಂತಲ್ಲ, ವಸುಧೈವ ಕುಟುಂಬಕಂ, ಇಡೀ ಜಗತ್ತಿಗೆ ಕಲ್ಯಾಣ ಆಗ್ತಕ್ಕಂಥದ್ದು ನಡೆ ನುಡಿ ಎಂದು ಕೂಡಿದ್ರೆ ಆಚಾರ ಅಂತ. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಅನಾಚಾರ ಅಂತ ಕರೀತಾರೆ. ಅದಕ್ಕೆ ಮಹಾನುಭಾವರು ಮನುಷ್ಯರಪ್ಪ ಅಂತ ಕೇಳಿದ್ರೆ ನೀನು ಭಾಳ ಹುಷಾರಿ. ಭಾಳ ತಿಳಿದವ್ರಂದ್ರೆ ಏನು ರೀ? ತಿಳಿದವ್ರಂದ್ರೆ ಏನು? ತಿಳಿದವರು ಅಂತ ಯಾರಿಗೆ ಅಂತೀರಿ? ಇದು ವಿಷ ಅಂತ ಗೊತ್ತಾಗದ ಕುಡ್ದ ಅಂದ್ರೆ ತಿಳಿದ ಅಂತೀರೇನು? ಇದು ಹಾವ ಅಂತ ತಿಳಿದ ಅಂದ್ರೆ ಹಿಡಿತಾನೇನು? ಅವ ತಿಳಿತಂದ್ರೆ ಹಿಡಿಯಂಗಿಲ್ಲ ಅವ, ಕೆಟ್ಟದ್ದು ಮಾಡೋಂಗಿಲ್ಲ ಅವ. ಅದಕ್ಕೆ ಶಾಸ್ತ್ರ ಹೇಳಿದ ಕ್ಯಾರೆಕ್ಟರ್ ಇಸ್ ದ ಟ್ರಾನ್ಸಾಕ್ಷನ್ ಆಫ್ ದ ನಾಲೆಜ್ ಇಂಟು ಆ್ಯಕ್ಷನ್. ಏನು ಕ್ಯಾರೆಕ್ಟರ್ ಅಂತ ಅದಕ್ಕಂತಾರೆ? ತಿಳುವಳಿಕೆಯನ್ನು ವಿಚಾರವನ್ನು ಆಚಾರದಲ್ಲಿ ತರುವುದು. ವಿಚಾರವು ಆಚಾರದಲ್ಲಿ ತರುವುದಕ್ಕೆ ಏನಪ್ಪ ಅಂತ ಕೇಳಿದರೆ ಅದಕ್ಕೆ ಮಹಾನುಭಾವಪ್ಪ ಅಂದ್ರೆ ಆಚಾರ ಅಂತ ಕರೀತಾರೆ. ವಿಚಾರವನ್ನು ನಡವಳಿಕೆಯಲ್ಲಿ ತರುವುದಕ್ಕೆ ಆಚಾರ ಅಂತ. ಬರೀ ತಿಳಿದು ಬಿಟ್ರೆ ಅಲ್ಲ, ಎಲ್ಲರೂ ತಿಳಿದವರು. ಕುಡಿಬಾರ್ದು ಅಂತ ಯಾರಿಗೂ ಗೊತ್ತಿಲ್ಲ, ಅಲ್ಲ ಗೊತ್ತು, ಕುಡಿತಾರೆ. ಅದಕ್ಕೆ ಆಚಾರ ಅನ್ನಂಗಿಲ್ಲ, ಅದಕ್ಕೆ ವಿಚಾರದ ಆಚಾರ. ಮನುಷ್ಯನ ಏನಪ್ಪ ಅಂತ ಕೇಳಿದ ಜೀವನದಲ್ಲಿ ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದರೆ ತನ್ನ ಜ್ಞಾನವನ್ನು, ಯಾವ ಮನುಷ್ಯ ವಿಚಾರವನ್ನು ಆಚಾರದಲ್ಲಿ ತರುತ್ತಾನೆಯೋ ಅಂಥವನಿಗೆ ಮಹಾತ್ಮ ಅಂತ ಕರೀತಾರೆ ವಿನಃ ವಿಚಾರವಾಗಿ ಉಳಿತು ಅವನ ನಡೆಯೊಂದು ಪರಿ ನುಡಿಯೊಂದು ಪರಿ ಇತ್ತು ಅಂತ ಕೇಳಿದರೆ ಅವನಿಗೆ ಆಚಾರವಾನ ಅಂತ ನಾವು ಕರೆಯಂಗಿಲ್ಲ. ನುಡಿದಂತೆ ನಡಿ, ನಡೆದಂತೆ ನುಡಿ, ಇದೇ ಜನ್ಮ ಕಡಿ ಅಂತ ಮಹಾನುಭಾವರೇನಪ್ಪ ಅಂತ ಕೇಳಿದ್ರೆ ನಮಗೆ ಮ್ಯಾಲಿಂದ ಮೇಲೆ ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರೇ ನಾವು ಲಕ್ಷ್ಯ ಇಡಬೇಕು. ನಾವು ಭಾಳ ಮಾತಾಡ್ತೇವೆ ರೀ, ಆಡ್ತೇವೆ, ನುಡಿತೇವೆ. ನಡೀತಕ್ಕಂಥದ್ದೇನಪ್ಪ ಅಂತ ಕೇಳಿದರೆ ನಮ್ಮ ಜೀವನದಲ್ಲಿ ಏನಪ್ಪ ಅಂತ ಕೇಳಿದರೆ ಭಾಳ ಕಡಿಮೆ ಅದು. ಅದಕ್ಕೆ ಜೀವನದಲ್ಲಿ ಏನಪ್ಪ ಅಂತ ಕೇಳಿದರೆ ಮನುಷ್ಯನದಲ್ಲಿ ಗಾಡಿ ಟೈರ್ ಚಲೋ ಅದಾವ, ಫುಲ್ ಎಣ್ಣೆ ಅದ, ಎಲ್ಲ ಅದ. ಹ್ಯಾಂಡಲ್ ಇಲ್ಲಂದ್ರೆ ಎಲ್ಲಿ ಹೋಗ್ತದೆ ಗಾಡಿ ಎಲ್ಲಿ ಹೋಗ್ತದ? ಯಮಲೋಕಕ್ಕೆ ಹೋಗ್ತದ. ಹಂಗೆ ಮನುಷ್ಯನೇಪ್ಪ ಅಂದ್ರೆ ಕ್ಯಾರೆಕ್ಟರ್ ಈಸ್ ದ ಗವರ್ನಿಂಗ್ ಎಲಿಮೆಂಟ್ ಆಫ್ ದ ಲೈಫ್ ಆ್ಯಂಡ್ ಇಟ್ ಈಸ್ ಅಬೌವ್ ಜೆನಿಯಸ್. ಮನುಷ್ಯನಿಗೆ ವಿಚಾರಕ್ಕಿಂತಲೂ ಆಚಾರ ಭಾಳ ದೊಡ್ಡದದ. ಆಚಾರ ಇಟ್ ಈಸ್ ಎ ಹ್ಯಾಂಡಲ್. ಅದು ಹ್ಯಾಂಡಲ್ ಚಲೋ ಇರ್ಬೇಕು ರೀ. ಅದು ಇಲ್ಲ ಅಂತಂದ್ರೆ ಗಾಡಿ ಎಲ್ಲಿ ಹೋಗಿ ಮುಡ್ತದೆ ಅನ್ನೋದು ಗೊತ್ತಿಲ್ಲ. ಹಾಗೆ ವಿಚಾರ ಭಾಳ ಇರ್ಬೋದು, ಆಚಾರ ಸರಿ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಗೌರವವೂ ಇಲ್ಲ, ಸುಖನೂ ಇಲ್ಲ, ಶಾಂತಿಯೂ ಇಲ್ಲ. ಆ ಮನುಷ್ಯನಿಗೆ ಏನಪ್ಪ ಅಂತ ಕರೀತಾರೆ? ಮೂರ್ಖ ಅಂತ ಕರೀತಾರೆ. ಅಧಿತ್ಯಪಿ ಮೂರ್ಖ. ವೇದಗಳನ್ನು ಶಾಸ್ತ್ರ ಓದಿದ್ರು ಕೂಡ ಅವನಿಗೆ ಮೂರ್ಖ ಅಂತ ಕರೀತಾರೆ. ಯಾವ ಆಚಾರವಾನ್ ಏವ ಪಂಡಿತ. ಯಾವ ಮನುಷ್ಯ ಆಚಾರವಂತನಾಗಿದ್ದಾನೆ ಅವನಿಗೆ ಅವ್ರು ಗೌರವ ಮಾಡ್ತೇವೆ. ಐಶ್ವರ್ಯ ಗೌರವಿಲ್ಲ, ಅಧಿಕಾರಕ್ಕೆ ಗೌರವಿಲ್ಲ. ದುರ್ಯೋಧನಕ್ಕೆ ಅಧಿಕಾರ ಇತ್ತು, ಐಶ್ವರ್ಯ ಇತ್ತು, ಜನ ಇತ್ತು, ಧನ ಇತ್ತು. ಗೌರವ ಕೊಟ್ಟಿರಿ ಯಾರ್ರೆ? ಬೇಕಾದಿತ್ತು. ದ್ರೌಪದಿ ಏನಿರಲಿಲ್ಲ, ಧರ್ಮಗೆ ಏನಿರಲಿಲ್ಲ, ಅರ್ಜುನಿಗೆ ಏನಿರಲಿಲ್ಲ. ಇವತ್ತು ಪೂಜೆ ಮಾಡ್ತೇವೆ ನಾವು. ಯಾಕೆ? ಐಶ್ವರ್ಯಕ್ಕಿಲ್ಲ, ಆಚಾರಕ್ಕೆ. ಮಹಾತ್ಮರು ಆಚಾರ ಪೂಜಾ ಸ್ಥಾನಂ ನಚಲಿನ್ ನಚವಯ. ಮನುಷ್ಯನ ಆಯುಷ್ಯ ಮನುಷ್ಯನೇಪ್ಪ ಅಂತಂದ್ರೆ ಹೆಣ್ಣು ಗಂಡು ಅವ್ರು ಪೂಜೆ ಆಗಂಗಿಲ್ಲ. ಅವರ ಗುಣ, ಅವರ ಆಚಾರ ಅವರನ್ನು ಪೂಜೆ ಮಾಡ್ತಾರೆ. ಸಣ್ಣವರು ದೊಡ್ಡವರಲ್ಲ, ನಮ್ಮಲ್ಲಿ ಸಣ್ಣವರು ಪೂಜ್ಯರಾಗ್ಯಾರ.
ಸಣ್ಣವರು ಪೂಜೆ. ನಚಿಕೇತ ಸಣ್ಣವ, ಧ್ರುವ ಸಣ್ಣವ, ಅವರೆಲ್ಲ 7-8 ವರ್ಷದವ್ರಿ, ಸಣ್ಣವರು ಪೂಜ್ಯರಾಗ್ಯಾರ. ಅವರ ವಯಸ್ಸು ಪೂಜಿತಾರ. ಗುಣ ಪೂಜಾ ಸ್ಥಾನಂ ನಚ ಲಿಂಗಂ ನಚ ವಯ. ಹೆಣ್ಣು ಗಂಡು ಪೂಜೆ ಆಗಂಗಿಲ್ಲ. ಅಕ್ಕಮಹಾದೇವಿ ಹೆಣ್ಣಿದ್ಲು, ಪೂಜೆ ಆದಳು. ಮೀರಾಬಾಯಿ ಹೆಣ್ಣಿದ್ಲು, ಪೂಜೆ ಆದಳು. ಯಾಕೆ? ಗುಣವಂತರು. ವಯಸ್ಸು ಹಣ ಮನುಷ್ಯನಿಗೆ ಪೂಜೆ ಮಾಡೋಂಗಿಲ್ಲ. ಅವು ಪೂಜೆ ಮಾಡಿದ್ರು ಅಷ್ಟೇ ದಿವಸ, ಸ್ವಲ್ಪ ದಿವಸ, ಮಧ್ಯಾಹ್ನ ಬಿಸಿಲಿದ್ದಂಗೆ ಎಷ್ಟೊತ್ತಿರ್ತದೆ ರೀ. ಅಧಿಕಾರ ಇರೋ ತನಕ ಅವರಿಗೆ ಸಾಹೇಬ್ರು ಅಂತೀರಿ, ರೊಕ್ಕ ಇರೋ ತನಕ ಸಾಹೇಬ್ ಹೋಯ್ತು ಅಂದ್ರೆ ಅವರು ಅನ್ನಂಗಿಲ್ಲ. ಗುಣ ಇತ್ತು ಅಂದರೆ ಸಾಯೋ ತನಕ ಪೂಜ್ಯರು. ಅದಕ್ಕೆ ಮನುಷ್ಯನಿಗೆ ಹಣ ಪೂಜೆ ಕೊಡೋಂಗಿಲ್ಲ. ಕೊಟ್ಟರು ಅದು ತಾತ್ಕಾಲಿಕ. ಸದಾ ಪೂಜ್ಯನಾಗಿ ಸದಾ ಸುಖಿಯಾಗಿರ್ಬೇಕಾಯ್ತಂದ್ರೆ ಗುಣ ಸಂಪಾದನೆ ಮಾಡು, ಹಣ ಅಲ್ಲ, ಗುಣ ಸಂಪಾದನೆ ಮಾಡು. ಭಾಳ ಮಂದಿ ಗುಣ ಕಳ್ಕೊಂಡು ಹಣ ಗಳಿಸ್ತಾರೆ, ಅವರಿಗೆ ಮೂರ್ಖರು ಅಂತಾರೆ. ಯಾರು ಹಣ ಕಳ್ಕೊಂಡು ಗುಣ ಗಳಿಸ್ತಾರೆ ಅವ್ರಿಗೆ ಬುದ್ಧಿವಂತರು ಅಂತಾರೆ. ರಾಜ್ಯವನ್ನು ಕಳ್ಕೊಂಡೇನಪ್ಪ ಅಂದ್ರೆ ಗುಣ ಸಂಪಾದನೆ ಮಾಡಿದರು, ಇಲ್ಲಿ ತನಕ ಧರ್ಮ ಅಂತ ಹೆಸರಿಡ್ತೇವೆ. ಗುಣ ಕಳ್ಕೊಂಡು, ಸತ್ಯ ನ್ಯಾಯ ಕಳ್ಕೊಂಡು ರಾಜ್ಯ ಪಡ್ಕೊಂಡ್ರು ದುರ್ಯೋಧನ. ಹೆಸರು ಯಾರು ಇಡಂಗಿಲ್ಲ. ಇಟ್ಟಿರ ಹಣ ನೋಡ್ದ, ಗುಣ ಬಿಟ್ಟ. ಧರ್ಮ ಹಣ ಬಿಟ್ಟ, ಗುಣ ನೋಡ್ದ, ಅವನ ಹೆಸರು ಇಡ್ತೇವೆ. ಪರಂತು ನಾವು ಇಷ್ಟು ಮೂರ್ಖರಿದ್ದೇವೆ. ಗುಣ ಹೋಗಲ್ಲ. ಯಾಕೆ? ರೊಕ್ಕ ಬೇಕು, ಹಣ ಬೇಕು. ಹಣ ಯಾರಂತ್ಯಾಕೆ ಎಂದೂ ಇರಂಗಿಲ್ಲ. ಇದು ನೆನಪಿಡ್ಬೇಡ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ. ಯಾರ ಮನೆಯಾಗೂ ಹಣ ಭಾಳ ಹೊತ್ತು ಇರಂಗಿಲ್ಲ. 1 ತಲೆ 2 ತಲೆ 3 ತಲೆ ಇರ್ತಾಳೆ, ಮುಂದೆ ಇರಂಗಿಲ್ಲ. ನಿಮ್ಮ ಕಣ್ಣಿಗೆ ನೋಡ್ರಿ, ಎಷ್ಟೋ ಅಪ್ಪ ಸಾವುಕಾರಿದ್ದ ಮಗ ಬಡವಿದ್ದ ನೋಡಕತ್ತೀರಿಲ್ಲ, ಮಗ ಬಡವ ಮೊಮ್ಮಗ ಸಾವುಕಾರಿದ್ದ ನೋಡಕತ್ತೀರಿಲ್ಲ. ಲಕ್ಷ್ಮಿ ಯಾರ ಮನೆಯಾಗ 2-3 ತಲೆ ಇರಂಗಿಲ್ಲ. ಇತ್ತು ಅಂದ್ರೆ ಅವ್ರ ಮನ್ಯಾಗ ಧರ್ಮ ಅದ ಅಂತ ತಿಳ್ಕೋರಿ. ಇರಂಗಿಲ್ಲ, ಲಕ್ಷ್ಮಿ ಇರಂಗನೇ ಇಲ್ಲ. ಆಕಿ ಧರ್ಮವಂತರ ಮನೆಯಾಗ ಇರ್ತಾಳಕ್ಕಿ. ಅಧರ್ಮ ಮನೆಯಾಗ ಇರ್ತಾಳೆ, ಒಂದಿಷ್ಟು ಜನ ಇರ್ತಾರೆ. ನೀವು ಹಮೇಶ ಏನಪ್ಪ ಅಂದ್ರೆ ಗೆಸ್ಟ್ ಹೌಸ್ನಾಗ ಇರ್ತೀರಿ, ಪ್ರವಾಸಿ ಬಂಗಲ್ದಾಗ ಹಮೇಶ ಇರ್ತೀರಿ, ಪ್ರಸಂಗ ಬಂದಕಲ್ಲಿ ಇರ್ತೀರಿ, ಹಮೇಶ ಅಲ್ಲೇ ಇರ್ತೀರಿ. ದಿನ 2 ದಿನ ಪ್ರವಾಸಿ ಬಂಗಲೆ, ಮತ್ತು ನಿಮ್ಮ ಮನೆಗೆ ಬರ್ತೀರಿ. ಹಂಗೆ ಲಕ್ಷ್ಮಿನೂ ಕೂಡ ದುರಾಚಾರಿಯಲ್ಲಿ ಹೆಂಗೆ ಪ್ರವಾಸಿ ಬಂಗ್ಲಾದಂಗೆ ಇದ್ದಂಗೆ ಇರ್ತಾಳೆ. 2 ದಿನ 3 ದಿನ ಹೋಗ್ತಾಳೆ. ಹಂಗೆ ಅನಾಚಾರ ಮಾಡಿ, ಅತ್ಯಾಚಾರ ಮಾಡಿ ರೊಕ್ಕ ಗಳಿಸೋರು ನಿಮ್ಮ ಮನೆಗೆ ಇರ್ತಾಳೆ ಲಕ್ಷ್ಮಿ. 1 ತಲೆ 2 ತಲೆ ಹೋಗ್ತಾಳೆ, ಬಿಟ್ಟು ಹೋಗ್ತಾಳೆ. ಲಾಜಿಂಗದಾಗ ಹಮೇಶ ಯಾರೂ ಇರಂಗಿಲ್ಲ. ಪ್ರವಾಸಿ ಬಂಗ್ಲಾದಾಗ ಯಾರೂ ಹಮೇಶ ಇರಂಗಿಲ್ಲ. ಹಂಗೆ ದುರಾಚಾರಿ ಮನೆಯಲ್ಲಿ ಹಮೇಶ ಲಕ್ಷ್ಮಿ ಇರಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಯಶಲಕ್ಷ್ಮಿ, ಕೀರ್ತಿಲಕ್ಷ್ಮಿ, ದಯಾಲಕ್ಷ್ಮಿ, 1 ಲಕ್ಷ್ಮಿ ಬರೇ. ಅರ್ಥಲಕ್ಷ್ಮಿ ಒಂದೇ ಲಕ್ಷ್ಮಿ ಅಲ್ಲ ಪುಣ್ಯಾತ್ಮರೇ. ರೊಕ್ಕಷ್ಟೇ ಕಿಮ್ಮತ್ತ ಅಲ್ಲ. ಇನ್ನು ದಯಾಲಕ್ಷ್ಮಿ ಅದ, ಕೀರ್ತಿ ಲಕ್ಷ್ಮಿ ಅದ, ಜ್ಞಾನಲಕ್ಷ್ಮಿ. ಇವು ಗಳಿಸ್ರಿ. ಇವು ನಿಮ್ಗೆ ಕೈ ಬಿಟ್ಟು ಹೋಗಂಗಿಲ್ಲ. ದಯಾಲಕ್ಷ್ಮಿ ನಿಮಗೆ ಕೈ ಬಿಟ್ಟು ಹೋಗಂಗಿಲ್ಲ, ಜ್ಞಾನಲಕ್ಷ್ಮಿ ನಿಮಗೆ ಕೈ ಬಿಟ್ಟು ಹೋಗಂಗಿಲ್ಲ. ಕೀರ್ತಿ ಲಕ್ಷ್ಮಿ 9 ಹರಿಶ್ಚಂದ್ರ ಎಂದಾಗ್ಯಾರ, ಇಂದುವರೆಗೆ ಅದ್ಯಾರಿಲ್ಲ. ಧರ್ಮ ಎಂದು ಇಂದುವರೆಗೆ ಅದ್ಯಾರಿಲ್ಲ. ನಿಮ್ಮ ಮುತ್ಯ ಸಾವುಕಾರ ಇರ್ಬೇಕು. ಈಗ ಹೆಸರದ ಕೀರ್ತಿ ಲಕ್ಷ್ಮಿ ನಿಮ್ಗೆ ಬಿಟ್ಟು ಹೋಗಂಗಿಲ್ಲ, ದಯಾಲಕ್ಷ್ಮಿ ನಿಮ್ಗೆ ಬಿಟ್ಟು ಹೋಗಂಗಿಲ್ಲ, ಧನಲಕ್ಷ್ಮಿ ಬಿಟ್ಟು ಹೋಗ್ತಾಳೆ. ಬಿಟ್ಟು ಹೋಗೋದ್ರ ಬೆನ್ನು ಹತ್ತಬೇಡ್ರಿ. ಸದಾ ನಿಮ್ಮಂತಿಗಿರೋ ಲಕ್ಷ್ಮಿ ಗಳಿಸ್ಬೇಕು. ರೊಕ್ಕದ ಕಾಲಕ್ಕೆ ದಯಾಲಕ್ಷ್ಮಿ ಇರಲಿ, ದಾನಲಕ್ಷ್ಮಿ ಇರಲಿ, ಕೀರ್ತಿ ಲಕ್ಷ್ಮಿ ಇರಲಿ, ಇವೆಲ್ಲ ಲಕ್ಷ್ಮಿ ಪಡ್ಕೊಡ್ರಿ. ಅದರಿಂದ ಅದನ್ನು ಬಿಟ್ಟು ನಾವು ದುಡ್ಡ ಅನ್ಕೊತ್ಕೊಂತಾರೆ, ಅದು ನೀವು ಹೋಗ್ತೀರಿ ಕಡೆಗೆ ಅದನ್ನು ಹೋಗ್ತದೆ. 2 ಹೋಗ್ತವೆ. ನೀವು ಹೋಗ್ತೀರಿ, ಅದನ್ನು ಹೋಗ್ತದೆ. ಯಾರು ಮನೆಗೆ ಲಕ್ಷ್ಮಿ ಭಾಳಸೋ ಉಳಿದಿಲ್ಲ ಅನ್ನೋದು ಕೇಳಿರಿ. ರಾಜರು ಹಾಳಾಗಿ ಹೋಗ್ಯಾರಿ, ನಾವ್ಯಾರು? ಆದರೆ ಕೀರ್ತಿ ಲಕ್ಷ್ಮಿ ಹಾಳಾಗೋದಿಲ್ಲ, ದಯಾಲಕ್ಷ್ಮಿ ಹಾಳಾಗೋದಿಲ್ಲ, ದಾನಲಕ್ಷ್ಮಿ ಹಾಳಾಗೋದಿಲ್ಲ, ಜ್ಞಾನಲಕ್ಷ್ಮಿ ಹಾಳಾಗೋದಿಲ್ಲ.
ಅದನ್ನು ನಾವು ಗಳಿಸಲಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಏನಪ್ಪ ನಮ್ಮ ಮಹಾತ್ಮ ಹೇಳ್ತಾರೆ, ಮನುಷ್ಯ ಹೆಂಗಿರಬೇಕು ಅಂದ್ರೆ ಉದಾರ ಇರಬೇಕು. ಮನುಷ್ಯನ ಜೀವದಲ್ಲಿ ಚರಿತ್ರೆ ಗಳಿಸಬೇಕು, ಧನವ ಗಳಿಸಬೇಕು. ಇಂಥದ್ದು ನರ ಜನರಿಗೆ ಕಾಣಿಸದಂಥದ್ದು. ದಯ, ಧರ್ಮ, ದಾನ ಇವು ಮಂದಿ ಕಾಣಂಗಿಲ್ಲ. ನೀವು ನಿಂತರು ಕಾಣ್ತವೆ ನಿಮಗೆ, ಇವ ದಯವಂತ ದಾನವಂತ ಕಾಣಂಗಿಲ್ಲ. ಪರಂತು ಒಳಗೆ ದೊಡ್ಡ ಧನ ರೀ, ದೊಡ್ಡ ಧನ. ಅದಕ್ಕೆ ಧನವ ಗಳಿಸಬೇಕಿಂಥದ್ದು ನರ ಜನರಿಗೆ ಕಾಣಿಸದಂಥದ್ದು. ಯಾರೂ ಕಳ್ತನ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ದಯ, ಧರ್ಮ, ನೀತಿ ಯಾರು ಕಳ್ತನ ಮಾಡ್ತಾರೆ? ಮಂದಿ ಕದ್ಕೊಂಡು ಹೋಗೋದೇ ಗಳಿಸ್ತೀರಿ ವಿನ ಯಾರು ಕದಲಿಕ್ಕೆ ಬರಲಾರ್ದು. ದಿನ ದಿನ ಬೆಳೆದು ದಯ ಬೆಳೀತದೆ, ದಾನ ಬೆಳೀತದೆ, ಪರೋಪಕಾರ ಬೆಳೆದು ಗಳಿಸ್ರಿ, ಬೆಳೆದು ಗಳಿಸ್ರಿ. ಹಾಳಾಗ ಧನ ಯಾಕೆ ಗಳಿಸ್ತೀರಿ ಅಂತ ಮಹಾತ್ಮರು ನಮಗೆ ಹೇಳ್ತಾರೆ. ಪುಣ್ಯಾತ್ಮರೇ, ಅಂಥದ್ದು ದಯ ನಮ್ಮ ಎಲ್ಲರಲ್ಲಿ ಇರಬೇಕು, ಚರಿತ್ರೆ ನಮ್ಮಲ್ಲಿ ಇರಬೇಕು. ನಾವು ಹೇಳ್ತೇನೆ, ಲಕ್ಷ್ಯ ಇಡಲಿ. ಚರಿತ್ರೆ ಅಂದ್ರೇನು? ಶಾಸ್ತ್ರ ನಮ್ಗೆ ಹೇಳ್ತರು. ಚರಿತ್ರೆ ಅಂದ್ರೇನು? ಮನುಷ್ಯ ಹೇಳ್ತಾರೆ ಅವರು, ಯಾವುದನ್ನು ಇನ್ನೊಬ್ಬರು ನೋಡಿ ಕಲಿಬೇಕು ಅಂಥದ್ದನ್ನು ನಡೆಯೋದಕ್ಕೆ ಚರಿತ್ರೆ ಅಂತಾರೆ. ನಮ್ಮ ನೋಡಿ ಇನ್ನೊಬ್ಬರು ಕಲಿಬೇಕು ಅದನ್ನು. ಅಂಥದ್ದು ಮಾಡಿ ದಾನದ, ಧರ್ಮದ, ಪವಿತ್ರದ, ಜಪಾದ, ತಪಾದ ಇವಕ್ಕೆ ಚರಿತ್ರೆ ಅಂತಾರೆ. ದುಡ್ಡು ಗಳಿಸೋದು, ಮನೆ ಮೇಲೆ ಮಾಡೇ ಕಟ್ಟೋದು ಚರಿತ್ರೆ ಅಲ್ಲದು. ನಮ್ಮನ್ನು ನೋಡಿ ಏನಪ್ಪ ಅಂದ್ರೆ ಯಾರು ಪರಮಾತ್ಮ ದಾರಿಗೆ ಬರ್ತಾರೆ ಅಂಥದ್ದನ್ನು ನಡೀಲಿಕ್ಕೆ ಇರಬೇಕು. ಸತ್ಯಮೋದ ಧರ್ಮಂಚರ ಮಾ ಹಿಂಸಾತ್ ಸರ್ವಾಣಿ ಭೂತಾನಿ ಇವಕ್ಕೆ ಚರಿತ್ರೆ ಅಂತಾರೆ. ಸತ್ಯ ನುಡಿಯುವುದೇ, ಅಹಿಂಸಾ, ಜಪ, ತಪ ಇವಕ್ಕೆ ಚರಿತ್ರೆ ಅಂತಾರೆ. ಅದನ್ನು ಬಿಟ್ಟು ನಾವೇನಪ್ಪ ಅಂತ ಕೇಳಿದರೆ ಅನ್ಯ ಮಾಡ್ತೀವಿ. ಅದು ಚರಿತ್ರ ಅಂತ ಅಲ್ಲ, ಅದು ಇತಿಹಾಸ. ಅದಕ್ಕೆ ಇತಿಹಾಸ ಅಂತ ಕರೀತಾರೆ. ನೀವು ಮಾಡೋದು ಬರೋದಕ್ಕೆ ಇತಿಹಾಸ, ಚರಿತ್ರೆ ಅಲ್ಲ ಅದು. ಇನ್ನೊಬ್ಬರು ಈಗ ಭಾಳ ಮಂದಿ ರಾಜರ ಚರಿತ್ರೆ ಅವ್ರಂಗೆ ನೀವು ಹಾಕಿರಿ, ಮಾಡೋದು ಬರೋದ್ರೆ ಇತಿಹಾಸ, ಅದು ಚರಿತ್ರೆ ಅಲ್ಲ. ಚರಿತ್ರೆ ಅಂದ್ರೇನು? ಇನ್ನೊಬ್ಬರು ನಿಮ್ಮಂಗೆ ಅವ್ರಂಗೆ ಆಗ ಪ್ರಯತ್ನ ಮಾಡೋದು, ಅದಕ್ಕೆ ಚರಿತ್ರೆ ಅಂತಾರೆ. ಅವ್ರು ಓದ್ರೆ ನಾವು ಅವ್ರಂಗೆ ಆಗಬೇಕು. ಹರಿಶ್ಚಂದ್ರನಾಗಬೇಕು, ಅಕ್ಕ ಮಹಾದೇವಿ ಹೆಂಗೆ ಆಗಬೇಕು, ದ್ರೌಪದಿ ಹೆಂಗೆ ಆಗಬೇಕು, ಇದಕ್ಕೆ ಚರಿತ್ರೆ ಅಂತಾರೆ. ಅಂಥ ಚರಿತ್ರವಾನ್ ಆದರೆ ಅಂದ್ರೆ ಸೂರ್ಯಚಂದ್ರ ಇರೋ ತನಕ ನೀವು ಬದುಕ್ತೀರಿ. ಅಂಥ ಚರಿತ್ರೆಯನ್ನು ಸಂಪಾದನೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಅಂಥ ಚರಿತ್ರೆ ಏನು ಮಾಡಿದ್ರೆ ಸಿಗ್ತದೆ? ಏನು ಆಡಬೇಕು, ಏನು ಮಾಡಬೇಕು, ಏನೇನಪ್ಪ ನಡಿಬೇಕು. ಚರಿತ್ರೆ ಹಂಗೆ ಹಂಗಿಲ್ಲ ರೀ. ಅರಿವೆ ಹಂಗೆ ಎಳೆಯಿಂದ ಅರಿವೆ ಹಾಕ್ತದೆ, ಬಂಗಾರದಿಂದ ಆಭರಣ ಆಗ್ತದೆ. ಹಂಗೆ ಚರಿತ್ರೆ ಹಾಗೆ ಆಗೋದಿಲ್ಲ. ಚರಿತ್ರೆ ಏನು? ನಡಿ ನುಡಿಯಿಂದ ಹಾಕ. ಎಳೆಯಿಂದ ಹೆಂಗೆ ಅರಿವೆ ಹಾಕದ ಹಂಗೆ ಚರಿತ್ರ ನಡಿ ನುಡಿ. ಬಸವಣ್ಣ ಎನ್ನ ನಡೆಯುವಂದು ಪರಿ, ಎನ್ನ ನುಡಿಯುವಂದು ಪರಿ, ನನಗೆ ಹುರುಳಿಲ್ಲವಯ್ಯ. ಹ್ಯಾಂಗೆ ಅಡ್ಡ ಉದ್ದ ಎಳೆಯಿಂದ ಅರಿವೆ ಹಾಕದ ಹಂಗೆ ನಡಿ ನುಡಿ ಇಂದ ಚರಿತ್ರೆ ಹಾಕದ. ಇದೊಂದು ದೊಡ್ಡ ಸಮಸ್ಯೆ ಹೇಳಿದ್ರಿ ಸ್ವಾಮಿ. ಅಡ್ಡ ಉದ್ದ ಎಳೆ ಇಲ್ಲದೆ ಅರಿವೆ ಆಂಗ್ಲ ಅಂತೀರಿ, ನಡಿ ಮತ್ತು ನುಡಿ ಇಲ್ಲದೆ ಆಚಾರ ಆಂಗ್ಲ ಅಂತೀರಿ. ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು ರೀ? ಇದೊಂದು ಸಮಸ್ಯೆನೇ ಅಲ್ಲ. ನಡಿಬೇಕು ಹೆಂಗೆ, ನುಡಿಬೇಕು ಹೆಂಗೆ? ಅಡ್ಡೆಳಿ ಉದ್ದೆಳಿ ಇಲ್ಲದೆ ಅರಿವೆ ಹಂಗಿಲ್ಲ, ನಡಿ ನುಡಿ ಇಲ್ಲದೆ ಆಚಾರ ಹಂಗಿಲ್ಲ. ಹೆಂಗೆ ಮಾಡಬೇಕು? ನಡಿಬೇಕು ಹೆಂಗೆ, ನುಡಿಬೇಕು ಹೆಂಗೆ ಹೇಳ್ರಿ. ನಾಡಿ ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು ಅನ್ನೋದು ಮುಂದೆ ಎಷ್ಟು ದಿನ ನಡೀತದೆ ನೋಡೋದು. ನಡಿಬೇಕು ಹೆಂಗೆ, ನುಡಿಬೇಕು ಹೆಂಗೆ? ಎಲ್ಲರೂ ನಡ್ಯಕತ್ತೀರಿ ಇಲ್ಲ, ನುಡ್ಯಕತ್ತೀರಿ ಇಲ್ಲ. ನಮಗೆ ಆಚಾರ್ಯ ಅಂದ್ರೆ ಅನಾಚಾರ್ಯ ಅಂದ್ರೆ ನಾವು ನುಡ್ಯಕತ್ತೇವಿ. ಯಾಕೋ ಬರೋಬ್ರು ಇದ್ದಂಗೆ ಕಾಣಲ್ಲ. ಎನ್ನ ನಡೆಯೊಂದು ಪರಿ, ನನ್ನ ನುಡಿಯೊಂದು ಹುರುಳಿಲ್ಲವಯ್ಯ.
ನಾವು ಎಲ್ಲರೂ ನುಡಿತೇವೆ, ಎಲ್ಲರೂ ನಡೆಯಕತ್ತೇವೆ. ನುಡಿಲದ ಯಾರದಾರಿ? ಹೆಣ ನಡೆಯಂಗಿಲ್ಲ, ನೋಡಂಗಿಲ್ಲ. ಹೌದಲ್ಲ? ಹೆಣ ನಡೀತದೇನು? ನೋಡಂಗಿ. ನೀವು ನೋಡಕತ್ತೀರಿ ಇಲ್ಲ? ನುಡಿತೀರಿ ಬರೋಬ್ಬರಿ ಇದ್ದಂಗೆ ಕಾಣಂಗಿಲ್ಲ, ಬರೋಬ್ಬರಿ ಇಲ್ಲ. ನುಡಿ ಒಂದೇ ಇಲ್ಲ. ನುಡಿ ಒಂದಾಗಬೇಕ್ರಿ, ಅದಕ್ಕೆ ನಡಿ ಅಂತಾರೆ. ನುಡಿದಂತೆ ನಡೆದಂತೆ ನುಡಿ. ನಮ್ದು ಹಾಗಲ್ರಿ. ನುಡಿ ಕೂಡ್ಬೇಕ್ರಿ. ಉದ್ದ ಅಗಲ ಎಡಿ ಕೂಡಿದ್ರೆ ಅರಿಬೇಕದಲ್ರಿ. ಕೂಡಲಿಲ್ಲ ಅಂದರೆ ಅರಿಬೇಕದ. ಬರೀ ಉದ್ದೆ ಬರೀ ಅಡ್ಡೆ ಅರಿವಂಗಿಲ್ಲ. ಉದ್ದ ಅಡ್ಡ ಎರಡು ಕೂಡಬೇಕು. ನುಡಿ ಒಂದಾಗಬೇಕು. ನಮ್ಮ ಹಾಂಗಿಲ್ಲ. ನಡೆಯೊಂದು ಪರಿ, ನುಡಿಯೊಂದು ಪರಿ. ಹುರುಳಿಲ್ಲ ವಯ್ಯ. ಆಡ್ದಂಗೆ ಮಾಡಂಗಿಲ್ಲ, ಮಾಡ್ದಂಗೆ ಆಡಂಗಿಲ್ಲ. ಉಪ್ಪಿಲ್ಲದ ಅಡಿಗೆ ಆದಂಗೆ ಆಗ್ಯದ ನಮ್ಮ ಜೀವನ. ಅದಕ್ಕೆ ಅದನ್ನು ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು, ಅದು ಎರಡು ಒಂದು ಹೆಂಗೆ ಮಾಡಬೇಕನ್ನೋದು ನಾಳೆ ಮತ್ತೆ